प्रसन्नवदनं ध्यायेत् सर्वविघ्नोपशान्तये। गुरुब्रह्मा गुरुविष्णुः गुरुदेवो महेश्वरः गुरुसाक्षात् परब्रह्मा तस्मै श्री गुरवे नमः। तस्मै श्री गुरवे नमः। ओम शांति शांति शांति। श्रीमान् वेंकटनाथार्यः कवितार्किककेसरी वेदांताचार्यवर्यो मे सन्निधत्तां सदा हृदि। रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकम्। लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्पराम्। यो नित्यम् अच्युतपदाम्बुजयुग्मरुक्म व्यामोहतस्तदितराणि तृणाय मेने। अस्मद्गुरोर्ह भगवतोऽस्य दयैकसिन्धोः रामानुजस्य चरणौ शरणं प्रपद्ये। ஸ்ரீராரும்மாடத்திருக்கோவலூரதனுள் காரார் கருமுகிலை காணப்புக்கு ஓரா திருக்கண்டேன் என்றுரைத்த ஸ்ரீரான் கடலே உரை கண்டாய் நெஞ்சே உண்டு. ಎಲ್ಲರಿಗೂ ನಮಸ್ಕಾರ. 28ರಿಂದ ಹೇಳಬೇಕಾಗಿತ್ತು ಅನ್ಸುತ್ತೆ ಹಾಡು. ಯಾರಾದರೂ ಫಾಲೋ ಮಾಡಿದ್ರು? அடைந்தத அரவணை மேல் அடைந்தத அரவணை ಮೇಲ್. ಯಾರಾದ್ರೂ ಫಾಲೋ ಮಾಡಿ, ಬೇಡ ಅಂದ್ರೆ ಹಂಗೆ ಹೇಳ್ಕೊಂಡು ಹೋಗ್ತೇನೆ. ஐவர்காயன்று மிடைந்தது பாரதம் வெப்போர் உடைந்ததும் ஆட்சிப்பால் மத்துக்கே அம்மனே வாழெழு பேச்சு பால் உண்ட பிரான். ನಾ ಹೇಳ್ತೀನಿ ಮೇಡಮ್, ಹೇಳಿ. ಅಡೆಯಿಂದದವರವಣೆ ಮೇಲ್ அடைந்ததவரவணை மேல் ஐவர்காயன்று ஐவர்காயன்று மிடைந்தது பாரத வெம்போர் மிடைந்தது பாரத வெம்போர் உடைந்ததும் ஆட்சிப்பால் மத்துக்கே உடைந்ததும் ஆட்சிப்பால் மத்துக்கே அம்மனே அம்மனே வாழையிரு பேச்சு பால் உண்ட பிரான். வாழ்நீத்து பேசிப்பால் உண்ட பிரான். அடைந்தது அரவணை மேல் ஐவர்காயன்று மிடைந்தது பாரத வெம்போர் உடைந்ததும் ஆட்சிப்பால் மத்துக்கே அம்மனே வாழெழு பேச்சு பால் உண்ட பிரான். அடைந்ததவரவணை மேல் ஐவர்காய் அன்றும் இடைந்தது பாரத வெம்போர் உடைந்ததும் ஆழ்ச்சிப்பால் மத்துக்கே அம்மனே வாழித்து பேச்சிப்பால் உண்ட பிரான். ಇವ್ರು ಯಾರು ಅಂತ ಪರಿಚಯಿಸ್ಕೊಡ್ತಾ ಇದ್ದಾರೆ. ಪರಿಚಯಿಸ್ಕೊಡ್ತಾ ಇದ್ದೇನೆ, ಹೊಸ್ತೇನಲ್ಲ. ಆದ್ರೂ ಕೂಡ ಮತ್ತೆ ಮತ್ತೆ ಹೇಳ್ಬೇಕು ಅಂತ. ಯಾರಲ್ಲಿ ನಾವು ಶರಣ ಹೋಗ್ಬೇಕು, ಹೊಸದಾಗಿ ಯಾವುದೋ ಒಂದು ದೇವರನ್ನ ಹುಡ್ಕೊಂಡು ಹೋಗ್ಬಿಡ್ಬಾರ್ದು. ಅದಕ್ಕೆ ಇದನ್ನ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದಾರೆ ಇವರು. ಇದರಲ್ಲಿ ಪುನರುಕ್ತಿ ದೋಷ ಬರೋದಿಲ್ವಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬರೋದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನಿರ್ದಿಷ್ಟವಾಗಿ ಮುಮುಕ್ಷುಗಳಿಗೆ ಹೇಳುವಂತ ವಿಷಯ, ಯಾರು ಮೋಕ್ಷಾರ್ಥಿಗಳಾಗಿರ್ತಾರೋ ಅವರಿಗೆ ದಾರಿ ತಪ್ಪಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನಾನ್ ಕಂಡುಕೊಂಡೆ, ನೀವು ಎಲ್ಲ ನೋಡು. ಯಾರಪ್ಪ ಅಂತ ಹೇಳಿದ್ರೆ ಅಡೆಯಿಂದದ ರವಣೆ ಮೇಲ್ ಕ್ಷೀರಾಬ್ದಿಯಲ್ಲಿ
ಅಲ್ಲಿ ವ್ಯೂಹದಲ್ಲಿ ವಾಸುದೇವನಾಗಿ ಮಲ್ಕೊಂಡಿದ್ದಾನಂತೆ. ಅರಮನೆ ಅಂತ ಹೇಳಿದ್ರೆ ಹಾವು ಹಾಸಿಗೆ ಮೇಲೆ ಮಲ್ಕೊಂಡಿದ್ದಾನೆ ಅಂತ. ಪರ ವಿಭವ ವ್ಯೂಹ ಅರ್ಚ ಅಂತರ್ಯಾಮಿ ಅಂತ ಹೇಳ್ತೀವಲ್ಲ, ಆ ವ್ಯೂಹದಲ್ಲಿ ಬಂದಿರೋದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲರೂ ವೈಕುಂಠದಲ್ಲಿ ಹೋಗಿ ತಮ್ಮ ಮೊರೆಯನ್ನು ಇಟ್ಕೊಳಕ್ಕಾಗಲ್ಲ. ಮೋಕ್ಷ ಸಿಕ್ಕಿದ ಹೊತ್ತು, ಮುಕ್ತಿಯಾದ ಹೊತ್ತು ಯಾರು ವೈಕುಂಠಕ್ಕೆ ಹೋಗಕ್ಕಾಗಲ್ಲ. ಅವನು ವಿಭವ ಅವತಾರದಲ್ಲಿ ಬಂದಾಗ ಯಾವಾಗ್ಲೂ ಒಂದ್ಸತಿ ಅವತಾರ ಮಾಡ್ತಾನೆ, ಅವಾಗ್ಲೂ ಸಿಗಲ್ಲ. ನಮಗೆ ನಿಜವಾಗ್ಲೂ ಭಗವಂತನೆಲ್ಲ ಹೋಗಿ ಮೊರೆ ಇಡ್ಬೇಕು ಅಂದ್ರೆ ಅಂತರಿಕ್ಷದಲ್ಲಿರೋ ದೇವತೆಗಳಿಗೆಲ್ಲ ಸುಲಭವಾದ ಮಾರ್ಗ ಯಾವ್ದಪ್ಪ ಅಂತ ಹೇಳಿದ್ರೆ ವ್ಯೂಹ. ನಮಗೆಲ್ಲ ಆ ವ್ಯೂಹದಲ್ಲೂ ಹೋಗೋದು ಕಷ್ಟನೇ ಅಂತ ಇಟ್ಕೊಳ್ಳಿ. ಅವರಿಗೆಲ್ಲ ಒಂದು ಇಂಟರ್ಮೀಡಿಯರಿ ತರ, ಅಂದ್ರೆ ವೈಕುಂಠಕ್ಕೆ ಮತ್ತೆ ಇಲ್ಲಿ ಪ್ರಕೃತಿ ಮಂಡಲಕ್ಕೆ ಒಂದು ಇಂಟರ್ಮೀಡಿಯೇಟ್ ತರ ಆ ವ್ಯೂಹದಲ್ಲಿ ಇರ್ತಾನೆ. ಅಡೆಯಿಂದದು ಅಲ್ಲಿ ಯಾವಾಗ್ಲೂ ಅವೈಲಬಲ್. 24/7 ಆಫೀಸಲ್ಲಿ ಓಪನ್ ಮಾಡ್ಕೊಂಡಿರ್ತಾನೆ. ಯಾರಿಗೇನು ತೊಂದರೆ ಆದ್ರೆ ಕೂಡ ಅದರಲ್ಲಿ ಅವನ ಹತ್ರ ಹೋಗಿ ಮೊರೆ ಇಡ್ಬೋದು. ಐವರ್ಕಾಯ್ ಅಂದ್ರೆ ಏನ್ ಮಾಡ್ದ ಅವನು ಅಂತ ಹೇಳಿದ್ರೆ, ಮಿಡೈಂದದೆ ಬಾರದ ವೆಂಪೋರ್. ಅವನು ಆ ಪಂಚಪಾಂಡವರಿಗೋಸ್ಕರ ಅಂತಾನೆ ಆ ಮಹಾಭಾರತದ ದೊಡ್ಡ ಯುದ್ಧವನ್ನ ತೊಡಗಿಸ್ಕೊಂಡಂತೆ. ಕಾರಣ ಅಷ್ಟೇ ಅಲ್ಲ, ಭೂಮಿ ಭಾರ ಹೆಚ್ಚಾಗಿತ್ತು, ಭೂದೇವಿ ಬೇಡ್ಕೊಂಡಿದ್ಲು. ಇಲ್ಲೆಲ್ಲ ಈ ಪಾಪಿಗಳ ಭೂಮಿ ಭಾರ ಹೆಚ್ಚಾಗಿತ್ತು ಅಂದ್ರೆ ಇರೋಷ್ಟೇ ಜನ ತಾನೇ ಇರೋದು, ಅಥವಾ ಹೆಚ್ಚಿದ್ರೆ ಕೂಡ ಅವ್ರ ಮಕ್ಕಳು ಹುಟ್ಟುತ್ತಾರೆ, ದೊಡ್ಡವ್ರು ಸಾಯ್ತಾರೆ, ಭಾರ ಹೇಗಾಗತ್ತೆ ಅಂತ ಹೇಳಿದ್ರೆ ಅದರಿಂದ ಅಲ್ಲ ಭೂಮಿ ಭಾರ ಆಗೋದು. ಭೂಮಿ ಭಾರ ಹೆಚ್ಚಾಯಿತು ಅಂತ ಹೇಳಿದ್ರೆ ಭೂಮಿ ಮೇಲಿರೋ ಚೇತನಗಳೆಲ್ಲ ಪಾಪ ಕೃತ್ಯಗಳನ್ನ ಜಾಸ್ತಿ ಮಾಡಿದಾಗ ಪಾಪದ ಭಾರ ತಡೆಯೋಕ್ಕಾಗಲ್ಲ ಭೂಮಿಗೆ. ಅವಳು ಹೇಳ್ತಾಳೆ, ಇವರು ಪಾಪ ತುಂಬಾ ಹೆಚ್ಚಾಗಿ ಮಾಡ್ತಾ ಇದ್ದಾರೆ, ಅದು ಭೂಮಿ ಭಾರ ಅಂತ ಹೇಳಿದ್ರೆ. ಭೂಮಿ ಭಾರ ಹೆಚ್ಚಾಯ್ತು ಅಂತ ಬಂದು ಅವತಾರ ಮಾಡ್ತಾನೆ. ಅಷ್ಟೇ ಅಲ್ಲದೆ ಮಮ ಪ್ರಾಣಾನಿ ಪಾಂಡವಾಹ ಅಂತ, ಪಾಂಡವರು ನನ್ನ ಪಂಚಪ್ರಾಣ ಅಂತ ಹೇಳ್ಕೊಂಡು ಅವ್ರಿಗೆ ಅತ್ತೆ ಮಗನಾಗಿ ಸಹಾಯ ಮಾಡ್ತಾನೆ. ಎಲ್ಲರೂ ಬೇಡ ಅಂತ ಹೇಳ್ತಾರಂತೆ. ದ್ರೌಪದಿ ಮತ್ತೆ ಭೀಮ ಮಾತ್ರ ಹಲ್ ಕಡಿತಾರೆ, ಬೇಕೇ ಬೇಕು ಯುದ್ಧ ಅಂತ. ಯಾಕಂತ ಹೇಳಿದ್ರೆ ಯುಧಿಷ್ಠಿರ ಆಯ್ತು ಬಿಡು ಪರವಾಗಿಲ್ಲ, ಏನು ಕೊಡ್ಲಿ ಬಿಟ್ರೆ ಬಿಡ್ಲಿ, ನೋಡು ಒಂದು 5 ಗ್ರಾಮನಾದ್ರೂ ಕೊಡ್ತಾರ ಅಂತ ಕೇಳು, ಇಲ್ಲಾರೆ 1 ಗ್ರಾಮ ಕೊಟ್ಟರು ಪರವಾಗಿಲ್ಲ, ಅಲ್ಲೇ ನಾವ್ ಇದ್ಕೊಳ್ಳೋಣ, ಅಥವಾ ಇಲ್ಲೇ ಹೋದ್ರೆ ಬಿಡು ಪರವಾಗಿಲ್ಲ, ನಾವು ಕಾಡಲ್ಲೇ ಇದ್ಕೋತೀವಿ, ಅಭ್ಯಾಸನೂ ಆಗಿದೆ ಅಂತ ಹೇಳ್ತಾನಂತೆ. ಅಷ್ಟು ಆ ಮಟ್ಟಿಗೆ ತಂಪಗಿರೋವಂಥವನು ಯುಧಿಷ್ಠಿರ. ಅರ್ಜುನನಿಗೆ ಕೋಪ ಬರ್ತಾ ಇರುತ್ತೆ, ಆದ್ರೆ ತೋರಿಸ್ಕೊಳ್ಳೋದಿಲ್ಲ. ಭೀಮನಿಗೆ ಮಾತ್ರ ತುಂಬಾ ಕೋಪ ಬರುತ್ತೆ. ನಕುಲ ಸಹದೇವ ಯಾವಾಗ್ಲೂ ಪ್ಯಾಸಿವ್ ಆಗಿರ್ತಾರೆ, ಏನು ರಿಯಾಕ್ಟ್ ಮಾಡೋದಿಲ್ಲ. ಹಾಗಿದ್ದಾಗ ದ್ರೌಪದಿ ಮತ್ತೆ ತನ್ನ ಬಿಚ್ಚಿದ ಕೂದಲನ್ನ ತೋರಿಸ್ತಾಳಂತೆ ಕೃಷ್ಣನಿಗೆ. ನೋಡು, ಇದು ನಾನು ಇವಾಗ ಗಂಟು ಹಾಕೊಳ್ಬೇಕು, ಹೆಡೆ ಮುರಿಬೇಕು, ನಾನು ಜಡೆಯನ್ನ ಹಡ್ಕೊಳ್ಬೇಕು ಅಂತಿದ್ರೆ ನೀನು ಅವರನ್ನೆಲ್ಲ ಕೊಲ್ಲಿಸ್ಬೇಕು ಅಂತ ಹೇಳ್ತಾನೆ. ಜಡೆಯನ್ನು ತೋರಿಸ್ತಾಳೆ. ಆಯ್ತು ಅಂತ ಹೋಗಿ ಯುದ್ಧವನ್ನ ನಿಶ್ಚಯ ಮಾಡ್ಕೊಂಡು ಬರ್ತಾನೆ. ಅದಕ್ಕೆ ಮಿಡೈಂದದ ಬಾರದ ವೆಂಪೋರ್ ಉಡೈಂದದ ಒಮ್ಮಾಚಿ ಪಾಲ್ ಮತ್ತುಕ್ಕೆ. ಉಡೈಂದದು ಅಂದ್ರೆ ಭಯಪಟ್ಟು ವೃಂದಾವನದಲ್ಲಿ ಹುಟ್ಟಿ ಕೊಲ್ಲದ ಕೇರಿಯನ್ನಲ್ಲಿ ಇದ್ದವನಿಗೆ, ಅಷ್ಟು ಮುದ್ದಾದ ಮಗುಗೆ ಬೆಣ್ಣೆಗೇನಾದ್ರೂ ಕಷ್ಟ ಇತ್ತಾ? ಇಲ್ಲ, ಖಂಡಿತವಾಗ್ಲೂ ಯಾರು ಕೇಳಿದ್ರು ಕೊಡ್ತಾ ಇದ್ರು. ಆದ್ರೆ ಕೂಡ ಅವನು ಕದ್ದು ತಿಂತಾ ಇದ್ನಂತೆ. ಅದಕ್ಕೋಸ್ಕರ ಎಲ್ಲರೂ ಬಂದು ಕಂಪ್ಲೇಂಟ್ ಮಾಡ್ತಾ ಇದ್ರಂತೆ, ನಾವಾಗೇ ಕೊಡ್ತೀವಿ ಕೃಷ್ಣನಿಗೆ, ಅಂಥದ್ರಲ್ಲೂ ಕದ್ದು ತಿಂತಾನೆ ನೋಡು ಅಂತ ಬಂದು ಕಂಪ್ಲೇಂಟ್ ಮಾಡೋದಂತೆ ಯಶೋದ ಹತ್ರ. ಯಶೋದೆಗೆ ಏನಪ್ಪಾ ಅಂತ ಹೇಳಿದ್ರೆ, ಅಯ್ಯೋ ನಮ್ಮನೇಲಿ ನಾನು ಫ್ರೆಶ್ ಆಗಿ ಬೆಣ್ಣೆ ಅವಾಗ ನೆನ್ನೆ ಹೆಪ್ಪಾಕಿ ಮೇಲಿನ ಕೆರೆಯಲ್ಲಿ ಫ್ರೆಶ್ ಆಗಿ ಬೆಣ್ಣೆ ಇವನಿಗೆ ಅಂತ ತೆಗ್ದಿಟ್ರೆ, ಇವನು ಯಾರ್ಯಾದ್ಮೇಲೆಲ್ಲೋ ಎಂಥದೋ ಎಷ್ಟು ಹಳೆ ಬೆಣ್ಣೆನೋ ಏನೋ ತಿನ್ಕೊಂಬಂದ್ಬಿಡ್ತಾರಲ್ಲ ಅಂತ ಕೋಪ ಅಂತ. ಅದಷ್ಟಲ್ದೇನೆ ಅಜೀರ್ಣ ಆಗ್ಬಿಡಲ್ವಾ ಅಂತ ಒಂದು ಮನ್ಸಲ್ಲಿ ಏನೋ ಒಂದು ಆತಂಕ ಅವಳಿಗೆ. ಅದಕ್ಕೆ ಅವಳು ಚಡಿ ಒಂದು ಕೋಲನ್ನ ತಗೊಂಡು ಹೊಡೆಯಕ್ಕೆ ಹೋಗ್ತಾಳಂತೆ ಕೃಷ್ಣನ್ನ. ಊಡೈಂದದು ಅಂಜಿನೋಕ್ಕುಂ ಮನ್ನೋಕ್ಕುಂ ಅಳುಹೆಯುಂ ತೊಳುಹೆಯುಂ ಅಂಜಿನೋಕ್ಕುಂ ಮನ್ನೋಕ್ಕುಂ. ಇದೆಲ್ಲ ಕುಲಶೇಖರ ಆಳ್ವಾರು ಅವರ ಪೆರ್ಮಾಳ್ ತಿರುಮನೆಯಲ್ಲಿ ಹೇಳ್ತಾಳೆ. ಆ ಕಣ್ಣಲ್ಲೆಲ್ಲ ನೀರಂತೆ, ಭಯ ಅಂತೆ. ಯಶೋದ ಕಡೆ ನೋಡಿ, ಏನ್ ಹೊಡೆದ್ಬಿಡ್ತಾಳೋ, ಎಲ್ಲಿ ಹೊಡೆದ್ಬಿಡ್ತಾಳೋ ಅಂತ ಭಯ ಅಂತ. ಪರಬ್ರಹ್ಮ ವಸ್ತು ಸಾಧಾರಣ ಒಂದು ಗೊಲ್ಲಸ್ತ್ರೀಗೆ ಅದು ಬೆಣ್ಣೆ ತಿನ್ನಕ್ಕೋಸ್ಕರ ಏಟ್ ತಿಂದು ಹೆದರ್ಕೊಳ್ಳೋದು ಎಲ್ಲಾದ್ರೂ ಉಂಟೆ ಅಂದ್ರೆ ಉಂಟು ಅಂತ ತೋರಿಸ್ತಾರೆ ಪೆರ್ಮಾಳ್ ತಿರುಮನೆಯಲ್ಲಿ. ಅಷ್ಟು ಚೆನ್ನಾಗಿರೋ ಒಂದು ಸೀನನ್ನ ವರ್ಣಿಸ್ಬಿಟ್ಟು ಹೇಳ್ತಾರೆ, ಎಲ್ಲ ಈ ತುನ್ಬತ್ತಿನ ಇರುದಿ ಕಂಡಾಳೆ ಯಶೋದೆಗೆ ಸಿಕ್ತು ಇದೆಲ್ಲಾನು, ನನಗೆ ಇವೆಲ್ಲ ಏನು ನೋಡಕ್ಕೆ ಸಿಗ್ಲೇ ಇಲ್ಲ ಅಂತ ದೇವಕಿ ಪುಲಂಬಲ್ ಅಂತ 10 ಹಾಡುಗಳಲ್ಲಿ ಆ ದಶಕದಲ್ಲಿ ತುಂಬಾ ಚೆನ್ನಾಗಿ ವರ್ಣಿಸ್ತಾರೆ ಕುಲಶೇಖರ ಆಳ್ವಾರು. ಅದೇ ತರ ಇಲ್ಲಿ ಉಡೈಂದದವು ಮಾಚಿ ಪಾಲ್ ಮತ್ತಕ್ಕೆ, ಅಮ್ಮ ಏನ್ ಸಿಗುತ್ತೆ ಆ ಮತ್ ಕೋಲನ್ನೇ ತಗೊಂಡೋಗಿ ಹೊಡೆಯಕ್ ಹೋಗ್ತಾಳೆ. ಅಮ್ಮನೆ ಹಬ್ಬ ಇದೇನು ಆಶ್ಚರ್ಯ ಅಂತಾರೆ.
ವಾಳೆ ಎರೆ ಪೇಚಿ ಪಾಲುಂಡ ಪಿರಾನ್ ಹಾಗಿರ್ಬೇಕಾದ್ರೆ ಆ ವಾಳೆ ಇರೆ ಅಂತೆ, ಕೈಯಲ್ಲಿ ಉಗುರುಗಳೆಲ್ಲ ಒಳ್ಳೆ ಇದು ಚೂಪಾಗಿ ಇದ್ರ ತರ ಹರಿತವಾಗಿತ್ತಂತೆ. ಹಲ್ಲುಗಳು ಕತ್ತಿ ಅಂತ ಅವಳು ಹಲ್ಲುಗಳು ಉಗುರುಗಳು ಎಲ್ಲ ಉಗುರುಗಳೆಲ್ಲ ನಾವು ನೋಡ್ತೀವಲ್ಲ ರಾಕ್ಷಸರೆಲ್ಲ ಅವ್ರೇನ್ ಮ್ಯಾನಿಕ್ಯೂರಿಂಗ್ ಎಲ್ಲ ಮಾಡ್ಕೊಳ್ಳಲ್ಲ, ಶೂರ್ಪನಕ ಅಂತ, ಶೂರ್ಪನಕ ಮೊರ ತರ ಉಗುರು ಅಂತ. ಆಮೇಲೆ ಅಡೆಯಿಂದ ಇದು ಹಲ್ಲುಗಳು ಕತ್ತಿ ಅಂತ ಹಲ್ಲುಗಳಿತ್ತಂತೆ ರಾಕ್ಷಸಿ ಪೂತನಿಗೆ. ಬಂದಾಗ ಯಶೋದೆ ತರ ಏಮಾರ್ಸ್ಕೊಂಡ್ ಬರ್ತಾಳೆ. ಇಂದ್ರಜಾಲ ಎಲ್ಲ ಗೊತ್ತಿರೋದ್ರಿಂದ ಅವ್ರಿಗೆ ವೇಷವನ್ನ ಬದಲಾಯಿಸ್ಕೊಳ್ತಾರೆ, ಸಲೀಸಾಗಿ ವೇಷವನ್ನ ಬದಲಾಯಿಸ್ಕೊಂಡು ಬರ್ತಾಳೆ. ಮಗುವನ್ನು ತಗೊಂಡು ಸ್ತನ್ಯಪಾನ ಮಾಡಿಸೋವಾಗ ವಿಷಧರಿಸಿದ ಸ್ತನ್ಯವನ್ನ ಕೊಡ್ತಾಳೆ. ಅವಾಗ ವಾಳೆ ಹಲ್ಲೆ ಸಿಗ್ತೀಯಾ ನನಗೆ ಅಂತ ಹಿಂಗೆಲ್ಲ ನೋಡ್ತಾ ಇರ್ಬೇಕಾದ್ರೆ ವಾಳೆ ಇಳಿದ್ರೆ ಅದನ್ನ ತೋರಿಸ್ತಾಳಂತೆ. ಆ ಮಗು ಹೆದರ್ಕೊಂಡಾದ್ರೂ ಸತ್ತೋಗ್ಲಿ ಅಂತ. ಏನಿಲ್ಲ, ನೋಡ್ಕೊಂಡು ಖುಷಿಯಾಗಿ ಕಣ್ಣು ಮುಚ್ಕೊಂಡು ಹಾಲನ್ನ ಮತ್ತೆ ಅವಳ ಪ್ರಾಣವನ್ನ ಎರಡನ್ನೂ ಹಿರ್ಬಿಟ್ನಂತೆ. ಪೇಚಿ ಪಾಲುಂಡ ಪಿರಾನ್, ಆ ಪೂತನಿಯ ವಿಷದ ಹಾಲನ್ನ ಅವನಕ್ಕೆ ಅಂತ ಅವನಿಗೆ ಅಂತಾನೆ ತಗೊಂಡ್ಬಂದಂತೆ. ಅದಕ್ಕೆ ತುಂಬಾ ಖುಷಿಯಿಂದ ಕುಡಿದ್ಬಿಟ್ಟು ಸತ್ತು ಹೋಗ್ತಾಳೆ ಪೂತನಿ. ಅದನ್ನ ಇಲ್ಲಿ ವರ್ಣಿಸ್ತಾರೆ. ಈ ಎಲ್ಲ ಮಾಡಿ ತುಂಬಾ ಶ್ರಮವಾಯ್ತೇನೋ ಅನ್ನೋದ್ರ ಆ ಮೆತ್ತನೆ ಹಾಸಿಗೆ ಮೇಲೆ ಮಲ್ಕೊಂಡಿದ್ದಾನಂತೆ ಕ್ಷೀರಾಬ್ದಿಯಲ್ಲಿ. ಭೀಷ್ಮಾದಿಗಳಿಗೆ ಹೆದರದೇ ಇರೋನು ಯಶೋದೆಗೆ ಹೆದರ್ಕೊಳ್ತಾನಂತೆ. ಅದನ್ನ ಯುದ್ಧ ಭೂಮಿಯಲ್ಲಿ ಅದನ್ನೇ ಹೇಳ್ತಾರೆ. ಆತರ ಇಲ್ಲಿ ಯಶೋದೆಗೆ ಪೂತನಿಗಿಂತ ಅವಳು ಕೋಪ ಅಂತ ಏನು, ನನಗಿಂತ ಇವಳೇನು ಅಷ್ಟು ಚೆನ್ನಾಗಿದ್ದಾಳೆ, ಈ ರಾಕ್ಷಸಿ ಹತ್ರ ಹೋಗಿ ಹಾಲು ಕೊಡ್ತಾ ಇದ್ದಾನಲ್ಲ, ಹಾಲು ಕೊಡ್ತೀನಿ, ಮೇಲ್ ಹಾಲು ಕೊಡ್ತೀನಿ, ಎಲ್ಲ ಮಾಡ್ತೀನಿ ಅಂತ ಒಂದೇ ಕೋಪ ಅಂತೆ. ಅಷ್ಟೇ ಅಲ್ಲದೇನೆ ಯಶೋದೆಗೆ ಭಯ ಬೇರೆ, ಅಯ್ಯೋ ವಿಷದ ಹಾಲು ಕುಡಿದ್ಬಿಟ್ಟಿದೆ, ಏನಾಗುತ್ತೋ ಏನೋ ಮಗುಗೆ ಅಂತ ಹೆದರಿಕೆ ತಗೊಂಡು ತಾನು ಹಾಗೆ ತಕ್ಷಣ ಸ್ತನ್ಯಪಾನ ಮಾಡಿಸ್ತಾಳಂತೆ. ಮುಂದಿನ ಹಾಡು ಹೋಗೋಣ. ಎಲ್ಲ ಮಾಯನ್ ಆಶ್ಚರ್ಯ ಚೇಷ್ಟೆಗಳನ್ನ ಮಾಡಿದ್ದೇ ಎಲ್ಲ ಕೃಷ್ಣ ಅವತಾರ. ಅದನ್ನ ಸೊಗಸಾಗಿ ಆಳ್ವಾರ್ಗಳು ತಮ್ಮ ಹಾಡುಗಳಲ್ಲಿ ಹೇಳ್ತಾರೆ. ಯಾರು ಕೃಷ್ಣನನ್ನ ಹಾಡದೇ ಇರೋರೇ ಇಲ್ಲ. ಕೃಷ್ಣನ್ನ ರಾಮನ್ನ ಎಲ್ಲರೂ ಕೊಂಡಾಡ್ತಾರೆ. ತಿರುವೇಂಗಡಂನ ಕೊಂಡಾಡದೇ ಇರೋರು ಅಂದ್ರೆ ಒಬ್ರು ತೊಂಡರಡಿ ಪುಡಿ ಆಳ್ವಾರ್ ಒಬ್ರೇನೆ, ಬೇರೆ ಎಲ್ಲರೂ ಕೊಂಡಾಡಿದ್ದಾರೆ. ಅಂತ ಒಂದು ದಿವ್ಯ ಕ್ಷೇತ್ರ ಅದು. ಈ ಮುಂದಿನ ಹಾಡು ಹೋಗೋಣ. பேச்சு பாலுண்ட பெருமானை பேந்தெடுத்து ஆய்ச்சி முலை கொடுத்தாளஞ்சாதே ஆய்த்த இருளார் திருமேனி இன்பவளம் செவ்வாய் தெருளா மொழியானை சேர்ந்து பேச்சு பாலுண்ட பெருமானை பேந்தெடுத்து ஆய்ச்சி முலை கொடுத்தாளஞ்சாதே வாழ்த்த இருளார் திருமேனி இன்பவளம் செவ்வாய் தெருளா மொழியானை சேர்ந்து. பேச்சு பால் உண்டா பெருமானை பேந்தெடுத்து ஆய்ச்சி முலை கொடுத்தாளஞ்சாதே வாய்த்த இருளார் திருமேனி இன்பவள செவ்வாய் தெருளா மொழிಯಾನೆ சேர்ந்து. ದಿನ ಹಾಡಲ್ಲೇ ನೋಡಿದ್ವಿ. ಪೂತನಿ ಹಾಲು ಕೊಟ್ಲು ಅಂತ, ಪೇಚಿ ಪಾಲು ಉಂಡ ಪಿರಾನ್ ಅಂತ ಮುಗಿಸಿದ್ರು. ಇಲ್ಲಿ ಆ ಪೇಚಿ ಪಾಲು ಉಂಡಿದ್ದು ಎಲ್ಲರೂ ಅಂತ ಕಿರಿಸ್ತಾರೆ. ದೂರ ಹೋಗಿ ಒಂದು ಎತ್ತರವಾದ ಪ್ರದೇಶದಲ್ಲಿ ಅಲ್ಲಿ ಮನೆ ಒಳಗೆ ಎರಡು ತರ ತೋರಿಸ್ತಾರೆ. ಮನೆ ಒಳಗೆ ಮಲ್ಕೊಂಡು ಹಾಲು ಕೊಡ್ತಾ ಇದ್ಲು. ಮನೆಯಿಂದ ಹೊರಗಡೆ ಅವಳ ಪಾರ್ಥಿವ ಶರೀರನ ತೆಗಿಯಕ್ಕೆ ಆಗ್ಲಿಲ್ಲ, ತುಂಡರಿಸಿ ಇದ್ ಮಾಡಿದ್ರು ಅಂತ. ಇನ್ನೊಂದ್ ಕಡೆ ಹೇಳ್ತಾರೆ
ಭಾಗವತಗಳು ಮತ್ತೆ ಎಲ್ಲಾ ಪುರಾಣಗಳಲ್ಲೂ ಒಬ್ಬೊಬ್ರು ಒಂದೊಂಥರ ವಿವರಿಸ್ತಾರೆ. ಒಟ್ಟಲ್ಲಿ ಪೂತನಿ ಸಂಹಾರ ಆಯ್ತು. ಇನ್ನೊಂದ್ ಕಡೆನಲ್ಲಿ ಹೊರಗಡೆ ಓಡ್ ಬರ್ತಾಳೆ ಯಶೋದೆ, ಎಲ್ಲಾರು ಅಲ್ಲೋಲ ಕಲ್ಲೋಲ ಮಾಡ್ತಾ ಇದಾರೆ. ಅಯ್ಯೋ ನೋಡು, ಅವಳು ಮಗುವನ್ನ ತಗೊಂಡು ಓಡ್ ಹೋಗ್ಬಿಟ್ಟು ಮೇಲ್ಗಡೆ ಹಾಲು ಕೊಡ್ತಾ ಇದ್ದಾಳೆ. ಅವಳು ಹಾಲು ಕೊಡ್ತಾ ಇದ್ರೆ ಪರವಾಗಿಲ್ಲ, ಮುರೆ ಮುರೆ ಕುರಂಗೆ ಇಡುತ್ತಿ ಅಂತ ಆಳ್ವಾರ್ಗಳು ಹಾಡ್ತಾರೆ. ಒಬ್ಬೊಬ್ರೆ ಬೈ ಟರ್ನ್ ಮಗುನ ಎತ್ಕೊಳ್ಳೋದು, ಹಾಲು ಕೊಡೋದು, ಮಗುನ ಎತ್ಕೊಳ್ಳೋದು, ಮಡಿಲಿ ಇಟ್ಕೊಳ್ಳೋದು, ಮುದ್ದಾಡೋದು, ಆ ತರ ಬೈ ಟರ್ನ್ಸ್ ಮಾಡ್ತಾ ಇದ್ದಾರಂತೆ. ಅದನ್ನ ಪೆರಿಯಾಳ್ವಾರ್ ತಮ್ಮ ಹಾಡಲ್ಲಿ ಹೇಳ್ತಾರೆ. ಆ ತರ ಇರ್ಬೇಕಾದ್ರೆ ಇವಳು ಮಗುನ್ ಬಂದ್ಲು, ನೋಡಿದ್ಲು, ಎತ್ಕೊಂಡ್ಲು, ಅದೆಲ್ಲ ಪರವಾಗಿಲ್ಲ. ಆದ್ರೆ ಎತ್ಕೊಂಡು ಓಡೋದ್ಲಲ್ಲ ಮೇಲ್ಗಡೆ, ಅಲ್ಲಿ ಹಾಲು ಕೊಡ್ತಾ ಇದ್ದಾಳೆ. ಹಾಲು ಕೊಡ್ತಿದ್ದಂಗೆ ಅವಳು ನೋಡು ದೊಡ್ಡ ರಾಕ್ಷಸಿ ಆಗ್ಬಿಟ್ಟಿದ್ದಾಳೆ ಅಂತ. ಅಯ್ಯಯ್ಯೋ ಅಂತ ಓಡ್ ಬರ್ತಾಳೆ ಯಶೋದೆ. ನೋಡ್ತಾಳೆ, ಯಾರು ಹತ್ರ ಹೋಗ್ತಾ ಇಲ್ಲ, ಎಲ್ಲಾರ್ಗು ಹತ್ರ, ಅಯ್ಯೋ ನನ್ ಮಗನ್ ಯಾರಾದ್ರೂ ಬಿಡಿಸ್ರಪ್ಪ ಅಂತ ಕಿರ್ಸ್ತಾ ಇದ್ದಾಳೆ. ಒಬ್ರು ಹತ್ರ ಹೋಗಕ್ಕೆ ತಯಾರಿಲ್ಲ. ಅವಾಗ ಯಶೋಧನೆ ಹತ್ರ ಹೋಗ್ತಾಳಂತೆ. ಹೋಗ್ಬಿಡ ಕಣೆ, ನೀನು ಹೋಗ್ಬಿಡ ಅಂತ ಅವಳು ಸಖೀರೆಲ್ಲ ಹೇಳ್ತಾ ಇರ್ತಾರಂತೆ. ಬೇಡ ಬೇಡ, ನೀನು ಹೋಗ್ಬಿಡ, ಸುಮ್ಮನೆ ಇರುವಂತ, ಏನಾದ್ರು ಮಾಡ್ಬಿಟ್ರೆ ನಿನ್ನ ಅಂತ. ಅವಳು ಮಗು ಅಲ್ವಾ, ತಾಯಿ ಪ್ರೇಮ ಬಿಡ್ತಾಳ, ಓಡ್ ಹೋಗ್ತಾಳೆ. ಮಗುನ ಹೋಗಿ ಔಡ್ಸ್ಕೊಂಡು ಎತ್ಕೊಂಡು ಬಂದು ಅವಳು ಹಾಲು ಕೊಡ್ತಾಳೆ. ಇದು ತುಂಬಾ ಚೆನ್ನಾಗಿ ಆ ಸನ್ನಿವೇಶನ ವರ್ಣಿಸ್ತಾರೆ. ಓಡೋಗಿ ಏನ್ ಮಾಡ್ತಾಳೆ, ಪೇರು ಮಾನೆ ಪೇಂದೆಡುತ್ತು, ಹಾಗೆ ಉಚ್ಕೋತಾಳೆ. ಹತ್ರ ಹೋಗಿ ಮಗುನ ತಗೊಂಡು ಆಯ್ಚಿ ಮೂಲೆ ಕೊಡುತ್ತಾಳಂಜಾದೆ. ಅವಳು ಏನ್ ಮಾಡ್ತಾಳೆ, ಅವಳು ಹಾಲು ಕೊಡ್ತಾಳಂತೆ, ಹೆದರ್ಕೊಳ್ದೆ ಹಾಲು ಕೊಡ್ತಾಳಂತೆ. ವಾಳ್ತ ಇರುಳಾರ್ ತಿರುಮೇನಿ, ಇವನು ದಟ್ಟ ರಾತ್ರಿ ಇರುಳು ಬೇರೆ ಅಂತೆ. ಹೇಗೆ ಮಗುನ ಕಂಡಿಡ್ಲು ಅಂತ ಹೇಳಿದ್ರೆ, ಆಗ್ತಾನೆ ಪೂತನಿ ಹಾಲೆಲ್ಲ ಕುಡಿದು ಹಾಲೆಲ್ಲ ತುಟಿ ಮೇಲೆ ಹಂಗೆ ಸವಿಸ್ತಾ ಇತ್ತಂತೆ. ಆ ತುಟಿಗಳು ಮಾತ್ರ ಒಳ್ಳೆ ತೊಂಡೆ ಹಣ್ಣು ತರ ಕೆಂಪಗಿತ್ತಲ್ಲ, ಇನ್ಪವಳ ಶೆವ್ವ ಇತ್ತಲ್ಲ, ಅದು ಹೊಳಿತಾ ಇತ್ತಂತೆ. ಅಯ್ಯೋ ಮಗು ಅಲ್ಲಿದೆ ಅಂತ ಹೋಗಿ ಅವ್ನು ಬೆಟ್ಟದ ಮೇಲೆ ಒಂದ್ ಸಣ್ಣ ಮಗು ಮಲ್ಕೊಂಡಿತ್ತಂತೆ. ಅದನ್ನ ಎತ್ಕೊಂಬಂದ್ಲು ಅಂತ ಹೋದಾಗ ಏನ್ ಮಾಡ್ತಾಳೆ ಅಂದ್ರೆ, ಹಾಲು ಕುಡ್ದಿದ್ದಲ್ದೇನೆ ಅವ್ನು ಮಳೆಲೆ ಶೊಲ್ಲೆ ಅವಳ ಹತ್ರ ಮಾತಾಡ್ತಾ ಇರತ್ತಂತೆ. ನಾವು ನೋಡ್ತೀವಿ ತಾಯಂದ್ರಿಗೆಲ್ಲ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಮಕ್ಕಳು ಒಂದ್ ಸ್ವಲ್ಪ ಅರ್ಜೆಂಟಿಗೆ ಹಾಲೆಲ್ಲ ಹಸುಗೆ ಕುಡಿದ್ಬಿಟ್ಮೇಲೆ ಒಂದ್ಸತಿ ತೆಗೆದು ಹಾಗೆ ನಮ್ಮ ಮಕ್ಕ ನೋಡ್ಬಿಟ್ಟು ಹ್ಞೂ ಅಂತ ಏನೋ ಮಾತಾಡುತ್ತೆ. ತಮ್ಮ ಭಾಷೆಯಲ್ಲೇ ಮಾತಾಡ್ತಾ ಇರುತ್ತೆ. ಆಯ್ತು ಮಾತು ಸಾಕು, ಆಮೇಲೆ ಕುಡಿ ಅಂತ ತಿರ್ಗಾ ಹೋಗಿ ಕುಡಿಯತ್ವೆ, ತಿರ್ಗಾ ಮಾತಾಡುತ್ತವೆ. ಆ ತರ ಕೃಷ್ಣ ಇಲ್ಲಿ ತಿರುಳ ಮொழியானே சேர்ந்து ಅಲ್ಲಿ ಹಾಲು ಕುಡಿದ್ಬಿಟ್ಟು, ವಿಷದ ಹಾಲು ಕುಡಿದ್ಬಿಟ್ಟು ಮಳೆಲೆ ಶೋಲಲ್ಲಿ ಮಾತಾಡ್ತಾ ಇದ್ನಂತೆ. ಸರಿ, ಇವಳು ತೇರ್ದಿಡುತ್ತೆ, ಇವಳು ಉಚ್ಕೊಂಡು ಎತ್ಕೊಂಡು ಹಿಡ್ಕೊಂಡು ಹಾಲು ಕೊಟ್ರೆ ಆ ಪೂತಿನಿ ಮಲೆಯಲ್ಲಿ ಕುಡ್ದಿದ್ ಸಾಲು ಅನ್ನೋ ತರ ಇವಳು ಮಲೆಯಲ್ಲಿ ತಿರುಗು ಇವಳು ಸ್ತನ್ಯಪಾನವನ್ನು ಮಾಡ್ತಾ ಇರ್ತಾನಂತೆ. ಮಳೆಯಲ್ಲಿ ಶೋಲೆ ಇವಳ ಹ್ಞೂ ಅಂತ ಏನೋ ಹೇಳ್ತಾ ಇದ್ದಾನೆ ಅಂದ್ರೆ, ಕತೆ ಹೇಳ್ತಾ ಇದ್ದಾನಂತೆ. ಅಮ್ಮ ನಿಂತರನೇ ಬಂದ್ಬಿಟ್ಲು, ಬಂದಾಗ ಏನೋ ನೋಡಿದ್ರೆ ಅವಳು ರಾಕ್ಷಸಿ ಹಾಲು ಕೊಟ್ಲು ಗೊತ್ತಾ, ಪೂರ್ತಿ ಕುಡಿದ್ಬಿಟ್ಟೆ ಅಂತ ಹೇಳ್ತಾ ಇದ್ದಾನಂತೆ. ಮಳೆಯಲ್ಲಿ ಇದೆಲ್ಲ ಸುಮ್ಮನೆ ನಮ್ಮ ಭಾವನೆಯಲ್ಲಿ ಊಹಿಸ್ಕೊಳ್ಬೇಕು. ಈ ತರ ಮಕ್ಕಳು ಅರ್ಥ ಆಗದೆ ಇರೋ ಮಾತಲ್ಲಿ ತೊದಲು ನುಡಿನಲ್ಲಿ ಹೇಳ್ತಾರಲ್ಲ, ಆ ತರ ಮಾತು ಇದು ಆಶ್ಚರ್ಯ ಚೇಷ್ಟಿತೆಗಳಲ್ಲಿ ಒಂದು. ಸಣ್ಣ ಮಗು ಎಲ್ಲಾದ್ರೂ ರಾಕ್ಷಸಿ ಕೊಟ್ಟ ಹಾಲನ್ನ ಪೂರ್ತಿ ಕುಡಿಯಕ್ಕಾಗತ್ತಾ, ಅಥವಾ ವಿಷದ ಹಾಲನ್ನ ಕೊಟ್ಟು ಜೀರ್ಣಿಸ್ಕೊಳಕ್ಕಾಗತ್ತಾ, ಅಥವಾ ಅವಳು ಕುಡಿಬೇಕಾದ್ರೆ ಅವಳು ಜೀವ ಸಹಿತ ಅವಳನ್ನ ಹೀರ್ಬಿಡಕ್ಕಾಗತ್ತಾ? ಯಾವುದೂ ಆಗೋದಿಲ್ಲ. ಆ ತರ ಇರ್ಬೇಕಾದ್ರೆ ಇದು ಅಘಟಿತ ಘಟನಾ ಸಾಮರ್ಥ್ಯ. ಅದಕ್ಕೆ ಇದು ಹೇಳ್ತಾರೆ. ಈ ಪೂತನಿ ಹಾಲನ್ನ ಕುಡಿಯೋ ಕಥೆನ ಎಷ್ಟು ಸತಿ ಬೇಕಾದ್ರೂ ಯಾರೋ ಕೇಳ್ಬೋದು. ಯಾಕಂದ್ರೆ ಒಂದ್ಸತಿನೂ ಕೇಳ್ಬಿಟ್ರೆ ಕೂಡ ಸಾಕು, ಅವ್ರು ಮತ್ತೆ ಸ್ತನ್ಯಪಾನ ಮಾಡೋ ತರ ಆಗೋದಿಲ್ಲ. ಅಂತಂದ್ರೆ ಮತ್ತೆ ಸಂಸಾರದಲ್ಲಿ ಹುಟ್ಟಿ ಸ್ತನ್ಯಪಾನ ಮಾಡಿ ಇನ್ನೊಂದು ಜನ್ಮ ಅವರಿಗೆ ಸಿಗೋದಿಲ್ಲ ಅಂತ ಒಂದು ಫಲಶ್ರುತಿ ಪೂತನಿ ಸಂಹಾರಕ್ಕೆ ಇದೆ. ಅದಕ್ಕೆ ಅವಾಗ ಮಧ್ಯದಲ್ಲಿ ಸಿಕ್ಕಿದಾಗ ಡೀಟೇಲ್ ಆಗಿ ಹೇಳ್ಬಿಡ್ತೀನಿ. ಯಾಕಂದ್ರೆ ಯಾರಾದ್ರೂ ಮಿಸ್ ಮಾಡ್ಕೊಂಡಿದ್ರೆ, ಅಥವಾ ಯಾವಾಗ್ಲಾದ್ರೂ ಹೊಸಬರು ಯಾರಾದ್ರೂ ಬಂದು ಜಾಯಿನ್ ಆಗಿದ್ರೆ ಕೇಳಿಲ್ದೆ ಹೋದ್ರೆ, ಅಥವಾ ಅವ್ರ ಫಲಶ್ರುತಿ ಗೊತ್ತಿಲ್ಲದೆ ಹೋದ್ರೆ, ಗೊತ್ತಿದ್ರು ಗೊತ್ತಿಲ್ಲದೆ ಹೋದ್ರು ಅದು ಕೆಲಸ ಮಾಡೋದು, ಅದು ಬೇರೆ ವಿಷಯ. ಆದ್ರೆ ಗೊತ್ತಿದ್ರೆ ಇನ್ನೂ ಒಂದು ಖುಷಿ, ಹೌದು ನಾನು ಈ ಕಥೆಯನ್ನು ಕೇಳಿದ್ದೀನಿ, ನನಗೂ ಮೋಕ್ಷ ಸಿದ್ಧ ಅಂತ. ಆ ತರ ತೆರುಳ ಮொழியானே சேர்ந்து. ಮುಂದಿನ ಹಾಡು ಹೋಗೋಣ. ಭಗವದ್ಗೀತೆಯನ್ನೆಲ್ಲ ಹೇಳಿದವನು, ಪಾಂಚರಾತ್ರ ಆಗಮಗಳನ್ನೆಲ್ಲ ಬೋಧಿಸಿದವನು, ಚತುರ್ಮುಖ ಬ್ರಹ್ಮನಿಗೆ 2 ಸತಿ ವೇದಗಳನ್ನ ಮತ್ತೆ ತಂದು ಕೊಟ್ಟವನಿಗೆ ಬಾಯಿನಲ್ಲಿ ಸರಿಯಾಗಿ ಮಾತಾಡಕ್ ಬರ್ಲಿಲ್ವಾ ಅನ್ನಂದ್ರೆ, ಈ ತರ ಅವತಾರದಲ್ಲಿ ಬರ್ಬೇಕಾದ್ರೆ ಹಾಗೆ ನಟಿಸ್ತಾನಂತೆ. ತೆರುಳ ಮொழியானே ಅಂತ, ಅಂದ್ರೆ ಅಷ್ಟು ಚೆನ್ನಾಗಿ ಮುದ್ದಾಗಿ ಮಾತಾಡ್ತಾ ಇದ್ದಂತೆ. ಮುಂದಿನ ಹಾಡು ಹೋಗೋಣ. சேர்ந்த திருமால்
கடல் குடந்தை வேங்கடம் கடல் குடந்தை வேங்கடம் நேர்ந்தயன் சிந்தை நிறுவிசும்பும் வாழ்ந்த நேர்ந்தயன் சிந்தை நிறைவிசும்பு வாய்ந்த மறை பாட அம்மனந்தன் மறை பாடக மனந்தன் மண்துழாய் கண்ணே பண்துளாய் கண்ணே இறைபாடியாய இவை இறை பாடியாய இவை சேர்ந்த திருமால் கடல் குடந்தை வேங்கடம் நேர்ந்த என் சிந்தை நிறவிசும்பும் வாழ்ந்த மறைப்பாட அம்மனந்தன் வண்துழாய் கண்ணே இறைபாடியாய இவை சேர்ந்த திருமால் கடல் குடந்தை வேங்கடம் நேர்ந்த என் சிந்தை நிறைவிசும்பு வாய்ந்த மறை பாடக மனந்தன் பண்துழாய் கண்ணி இறை பாடியாய ಇவை. ಭಗವಂತ ನಮಗೆ ಎಲ್ಲೆಲ್ಲಿ ಸಿಗ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅವನ ಇರುವಿಕೆ, ಅವನ ಎಲ್ಲೆಲ್ಲಿ ಇದ್ದಾನೆ ಅನ್ನೋದನ್ನ ತೋರಿಸ್ಕೊಡ್ತಾರೆ. ಶೇಂದ ತಿರುಮಾಲ್ ನೆಲೆಸಿರುವ ನಿತ್ಯವಾಸ ಮಾಡ್ತಾ ಇದ್ದಾನೆ ತಿರುಮಾಲ್ ಎಲ್ಲೆಲ್ಲಿ ಅಂದ್ರೆ ಕಡಲ್, ಎಲ್ಲಿ ಕಡಲ್ ಅಂತ ಹೇಳಿದ್ರೆ ಕ್ಷೀರಾಬ್ದಿನಲ್ಲಿ ಯಾವಾಗ್ಲೂ ಇರ್ತಾನೆ. ಕುಡಂದೈ, ತಿರುಕುಡಂದೈಯಲ್ಲಿ ಕುಂಭಕೋಣ ಕ್ಷೇತ್ರದಲ್ಲಿ ಆರಾಮುದನೆಯ ಆಗಿ ಇದ್ದಾನೆ ಅಲ್ಲಿ. ವೇಂಗಡಂ, ತಿರುವೇಂಗಡಮಲ್ಲಿ ವೆಂಕಟನಾಥನಾಗಿ ಅಲ್ಲೇ ನಿಂತ್ಕೊಂಡಿದ್ದಾನೆ, ನಿತ್ಯವಾಸ ಮಾಡಿ ಸ್ಥಿರವಾಗಿ ನಿಂತ್ಕೊಂಡಿದ್ದಾನೆ. ನೇಂದೈಗನ್ ಶಿಂದೈ, ಆರ್ಜವವಾಗಿ ಭಕ್ತಿಯನ್ನು ಮಾಡುವ ನನ್ನ ಮನಸ್ಸು, ನನ್ನ ಶಿಂದೈ, ನನ್ನ ಯೋಚನೆಯೊಳಗೂ ಭಗವಂತ ಇದ್ದಾನೆ. ನಿರೈ ವಿಶಂಭು ವಾಯ್ದ, ನಿರೈ ವಿಶಂಭು ಅಂದ್ರೆ ಆಕಾಶ ಇದೆಯಲ್ಲ, ದೊಡ್ಡ ಅನಂತವಾದ ಆಕಾಶ, ಅದರಲ್ಲೂ ಎಲ್ಲಗಳು ಇದ್ದಾನೆ. ನಿರೈ ವಿಶಂಭಗೆ ಇನ್ನೂ ಒಂದು ಅರ್ಥ ಹೇಳ್ತಾರೆ, ವಿಶಾಲವಾದ ಪರಮಪದ. ಪರಮಪದದಲ್ಲಿ ಯಾವಾಗ್ಲೂ ಅಷ್ಟೇ 3D ಪದ. ಪ್ರಕೃತಿ ಮಂಡಲ ಎಷ್ಟು ಒಂದು ಕಾಲು ಭಾಗ ಆದ್ರೆ ಪರಮಪದ ಇದಕ್ಕೆ 3ರಷ್ಟು ಇದೆ. ಅದನ್ನ ನಿರೈ ಅಂತ, ತುಂಬಾ ದೊಡ್ಡದಾದ ವಿಶಾಲವಾದ ವಿಶುಂಭುಂ ಅಂತ, ಪರಮಾಕಾಶ ಅಂತ ಹೇಳ್ತಾರೆ ಅದಕ್ಕೆ. ವಿಶುಂಭುಂ ವಾಂಡಮರೈ, ಅಷ್ಟೇ ಅಲ್ಲದೆ ವೇದಗಳಲ್ಲಿ ಇದ್ದಾನೆ. ವೇದಗಳು ಪ್ರತಿಪಾದ್ಯ ಮಾಡಿದ ಭಗವಂತ, ಎಲ್ಲಾ ವೇದಗಳು ಭಗವಂತನ ಇರುವಿಕೆಯನ್ನು ತಿಳಿಸುತ್ತೆ. ಪಾಡಹಮ್ಮನಂದನ್, ತಿರುಪಾಡಹಂ ಅನ್ನೋದು ಒಂದು ಕ್ಷೇತ್ರ ಕಾಂಚೀಪುರದಲ್ಲಿರುವಂಥದ್ದು. ಪಾಂಡವ ದೂತನಾಗಿ ಅಲ್ಲಿ ಪದ್ಮಾಸನದಲ್ಲಿ ಕೂತ್ಕೊಂಡಿದ್ದಾನೆ. ಅವ್ರಿಗೊಂದು ದೊಡ್ಡ ಸರ ಬೇರೆ ಹಾಕ್ಬಿಟ್ಟಿದ್ದಾರೆ. ಈ ಇದರಲ್ಲಿ ಈ IT-BT-ನವರೆಲ್ಲ ID ಕಾರ್ಡ್ ಹಾಕೊಳ್ತಾರಲ್ಲ, ಆ ಥರ ಪಾಂಡವ ದೂತ ಅಂತ ಒಂದು ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ ಅದನ್ನು ನೋಡಕ್ಕೆ. ಅನಂತನ್, ಆದಿಶೇಷನ ಹತ್ರ ಯಾವಾಗ್ಲೂ ಸದಾ ಇರ್ತಾನಂತೆ. ಎಲ್ಲಿ ಆದಿಶೇಷನ ಇರ್ತಾನೋ ಅಲ್ಲಿ ಭಗವಂತನೂ ಇರ್ತಾನೆ. ಅಂದ್ರೆ ಭಗವಂತ ಎಲ್ಲಿರ್ತಾನೋ ಅಲ್ಲಿ ಆದಿಶೇಷ ಇದ್ದೇ ಇರ್ತಾನೆ ಅಂತ. ತಿನೆಯೂ ಬಿಡಾದಾರ ಅಂತ ಹೇಳ್ತಾರಲ್ಲ, ಆ ಥರ ಆದಿಶೇಷನಲ್ಲಿ ತುಳಾಯ್ ಕಣ್ಣಿ. ಆಮೇಲೆ ತುಳಸಿ ಮಾಲೆ, ತುಳಸಿ ವಾಸನೆ ಬಂದ್ರೆ ಹುಡುಕಿ ಎಲ್ಲೆಲ್ಲ ಖಂಡಿತವಾಗ್ಲೂ ವಿಷ್ಣು ಇದ್ದೇ ಇರ್ತಾನೆ. ಅದು ಇರೆಪಾಡಿಯಾಯ ಇವೈ. ಇರೆಪಾಡಿ ಅಂದ್ರೆ ಇವೆ, ಅವನು ಭಗವಂತನೇ ಇರುವಂತ ರಾಜಧಾನಿಗಳು, ಕ್ಯಾಪಿಟಲ್ ಸಿಟಿ ಎಲ್ಲೆಲ್ಲಿ ಇರ್ತಾನೆ ಅಂತ ಹೇಳಿದ್ರೆ ಇದೆಲ್ಲಾನ ಅವನು. ದಿವ್ಯದೇಶಗಳನ್ನು ಕೆಲವು ಮಾತ್ರ ಇಲ್ಲಿ ಹೇಳಿದ್ದಾರೆ, ಎಲ್ಲಾ ದಿವ್ಯದೇಶಗಳಲ್ಲೂ ಇರ್ತಾನೆ. ಎಲ್ಲೆಲ್ಲಿ ಆಗಮ ರೀತಿಯ ಬರೀ ದಿವ್ಯದೇಶಗಳಲ್ಲಿ ಮಾತ್ರ ಅಲ್ಲ, ಅಭಿಮಾನ ಸ್ಥಳಗಳಲ್ಲೂ ಇರ್ತಾರೆ. ಇವಾಗ ಯದುಗಿರಿ ಇದೆಯಲ್ಲ, ಯಾವುದೋ ಮೇಲ್ಕೋಟೆ ದಿವ್ಯದೇಶ ಅಲ್ಲ, ಅಭಿಮಾನ ಸ್ಥಳ ಅಂತ ಹೇಳ್ತಾರೆ. ಎಷ್ಟು 12 ವರ್ಷ ಕಾಲ ವೇದ ಭಗವದ್ ರಾಮಾನುಜರು ಅಲ್ಲಿ ಸ್ಥಿರವಾಗಿ ವಾಸ ಮಾಡಿ ಎಲ್ಲ ಅಷ್ಟು ಆ ದಿವ್ಯದೇಶವನ್ನ ಕೊಂಡಾಡಿ ತಾನೇ ಸ್ವತಃ ಪೂಜೆ ಎಲ್ಲ ಮಾಡಿದ ದೇವರು ದಿವ್ಯದೇಶ ಅಲ್ಲ ಅಂತ ಹೇಳಕ್ಕಾಗಲ್ಲ ನಾವು. ಎಂತೆಂಥ ಉತ್ಸವಗಳು 365 ದಿವಸ ನಡೀತಾ ಇರ್ಬೇಕಾದ್ರೆ ಅದನ್ನ ಆಳ್ವಾರು ಮಂಗಳಾಶಾಸನ ಮಾಡಿರೋದೇ ಮಾತ್ರ ದಿವ್ಯದೇಶ ಅಂತ ಹೆಸರು ಕರೀತಾರೆ ಹೊರತು ದಿವ್ಯದೇಶ ಅಲ್ಲ ಅಂತ ಹೇಳಕ್ಕಾಗಲ್ಲ. ಅಭಿಮಾನ ಸ್ಥಳಗಳಲ್ಲೂ ಕೂಡ ಇರೆಪಾಡಿಯಾಯ ಇವೈ, ಇವೆಲ್ಲಾನು ಅಷ್ಟೇನೆ. ಅಲ್ಲೆಲ್ಲ ಅಭಿಮಾನ ಸ್ಥಳಗಳಲ್ಲಿ ಎಲ್ಲೆಲ್ಲಿ ಭಗವಂತನನ್ನ ಚೆನ್ನಾಗಿ ಕೊಂಡಾಡಿ ಉತ್ಸವಾದಿಗಳನ್ನ, ಆಗಮ ರೀತಿಯ ಎಲ್ಲ ಉತ್ಸವಾದಿಗಳನ್ನ, ಪೂಜೆಗಳನ್ನ ಮಾಡ್ತಾರೋ ಅದೆಲ್ಲಾನು ಭಗವಂತನ ರಾಜಧಾನಿಯೇ ಅಂತ ತೋರಿಸ್ಕೊಡ್ತಾರೆ. ಮುಂದಿನ ಹಾಡು ಹೋಗೋಣ. இவையவன் கோயில்
இவையவன் கோயில் இரணியனதாகம் இரணியனதாகம் அவை செய்து அறிவுருவுமானான் அவை செய்து அறிவுருவம் ஆனான் செவி தெரியானாகத்தான் செவி தெரியானாகத்தான் நால் வேதத்துள்ளான் நரவேத்தான் நால் வேதத்துள்ளான் நரவேத்தான் ஆகத்தான் பார்க்கடலுளான் பாகத்தான் பார்க்கடல் உளான் இவையவன் கோயில் இரணியனதாகம் அவை செய்து அறிவுருவுமானான் செவி தெரியானாகத்தான் நால் வேதத்துள்ளான் நரவேத்தான் பாகத்தான் பார்க்கடலுளான் இவையவன் கோயில் இரணியனதாகம் அவை செய்து அறிவுருவமானான் செவி தெரியானாகத்தான் நால் வேதத்துள்ளான் நரவேத்தான் பாகத்தான் பார்க்கடல் உளான். இந்த ಹಾಡಲ್ಲಿ ಹೇಳಿದ್ರಲ್ಲ ಇರೆಪಾಡಿಯಾಯ ಇವೆ ಅಂತೆಲ್ಲ ಆಸ್ ಪರ್ ಲಿಸ್ಟ್ ಒಂದು ಕೊಟ್ರಲ್ಲ, ಅದಕ್ಕೆ ಇಲ್ಲಿ ಹೇಳ್ತಾರೆ ಇವಯವನ್ ಕೋಯಿಲ್, ಇದೆಲ್ಲ ಅವನ ವಾಸಸ್ಥಾನ. ಅದು ಬಿಟ್ರೆ ಇರಣಿಯನಮಾಹಂ, ಅವ್ನು ಇರಣಿಯನದಾಹಂ ಯಾರಪ್ಪ ಅಂತ ಹೇಳಿದ್ರೆ ಹಿರಣ್ಯಕಶಿಪುವಿನ ಎದೆಯನ್ನ ಸೀಳಿದ್ನಲ್ಲ, ಅವೈ ಶೈದ, ಅವೈ ಅಂದ್ರೆ ತುಂಡು ಹರಿಸ್ಬಿಟ್ನಂತೆ ಅವನು, ಅಷ್ಟು ಕೋಪ. ಆಶ್ರಿತರಿಗೆ ಒಂದು ದುಃಖವನ್ನ ಕೊಟ್ರೆ ಭಗವಂತನಿಗೆ ಇಷ್ಟ ಆಗಲ್ಲ. ಭಗವಂತ ತನ್ನಲ್ಲಿ ಅಪಚಾರ ಪಟ್ರೆ ಕೂಡ ಏನು ಅಷ್ಟು ಅವನೇನು ಕಂಡ್ಕೊಳ್ಳಲ್ವಂತೆ. ಆದ್ರೆ ಭಾಗವತರಿಗೆ ಅಪಚಾರ ಪಟ್ರೆ ಮಾತ್ರ ಅವನು ಸಹಿಸೋದಿಲ್ಲ, ಅವರಿಗೆ ಕ್ಷಮಿಸೋದು ಇಲ್ಲ. ಯಾಕಂದ್ರೆ ನಾವು ನೋಡಿದೀವಿ ಅಂಬರೀಷ ವೃತ್ತಾಂತದಲ್ಲೇ ಹಾಗೇನೆ ಹೇಗೆ ಅಟ್ಟಿಸ್ಕೊಂಡು ಬರುತ್ತೆ ಸುದರ್ಶನ ಚಕ್ರ ಅಂದ್ರೆ ಕೊನೆಗೆ ಭಗವಂತನ ಕಾಲಲ್ಲಿ ಹೋಗಿ ಬಿದ್ರೆ ಕೂಡ ಹೇಳ್ತಾರೆ, ನನ್ನ ಹತ್ರ ಏನು ಸಾಧ್ಯವಿಲ್ಲ, ನೀನು ಅಂಬರೀಷನ ಹತ್ರನೇ ಕೇಳ್ಕೊ ಅಂತ ದೂರ್ವಾಸರಿಗೆ ಹೇಳ್ಬಿಡ್ತಾರೆ. ಅಂದ್ರೆ ಆತರ ಭಾಗವತನ ಕಾಪಾಡೋದು ಅಂದ್ರೆ ಅಷ್ಟು ಸಿಟ್ಟು ಅವನಿಗೆ. ಅವೈಶ್ಯ ಇದು ತುಂಡು ತುಂಡ ಮಾಡ್ಬಿಟ್ನಂತೆ. ಅರಿವುರೋವು ಮಾನ, ನರಸಿಂಹ ಅವತಾರ ಮಾಡ್ತಾನೆ ಅವಾಗ. ಶವಿತರಿಯಾನ ಹತ್ತಾನ್, ಶವಿತರಿಯಾನ ಹತ್ತಾನ್ ಅಂತ ಹೇಳಿದ್ರೆ ಚಕ್ಷುಶ್ರುವ ಅಂತ ಹೇಳ್ತಾರೆ ಯಾರಿಗೆ? ಹಾವುಗಳಿಗೆಲ್ಲ. ಅವುಗಳಿಗೆ ಕಿವಿ ಅಂತ ಬೇರೆ ಏನಿಲ್ಲ. ಕಣ್ಣಿದೆಯಲ್ಲ, ಕಣ್ಣು ಕಿವಿ ಎರಡು ಎರಡು ಕಣ್ಣು, ಕಿವಿ ಮತ್ತೆ ಕಣ್ಣು ಏನ್ ಫಂಕ್ಷನ್ ಮಾಡುತ್ತೋ ಎರಡನ್ನು ಕಣ್ಣೇ ಮಾಡುತ್ತೆ ಹಾವುಗಳಿಗೆ. ಅದಕ್ಕೆ ಚಕ್ಷುಶ್ರುವ ಅಂತ ಹೇಳ್ತಾರೆ. ಶವಿತಿರಿಯ ಅದಕ್ಕೆ ಕಿವಿ ಇಲ್ದೇ ಇರೋನು ಅಂತ. ನಾ ಹತ್ತಾನ್, ಆದಿಶೇಷನ ಮೇಲೆ ಮಲ್ಕೊಂಡಿದ್ದಾನಲ್ಲ. ನಾಲ್ವೇದ ತುಳ್ಳ, ನಾಲ್ಕು ವೇದಗಳಲ್ಲೂ ಪ್ರತಿಪಾದ್ಯನಾದ ಭಗವಂತ. ನರವೇತ್ತಾನ್, ಜೇನಿನಂತ ಗಂಗೆ ಅಂದ್ರೆ ತುಂಬಾ ಸಿಹಿ ನೀರು, ಗಂಗೆಯನ್ನ ಪಾಹತ್ತಾನ್ ಪಾರ್ಕಡಳುಳಾನ್, ಯಾರಿಗೆ ತಲೆಯನ್ನ ಜೇನಿನಂತ ಗಂಗೆಯನ್ನ ತಲೆಯಲ್ಲಿ ಇಟ್ಕೊಂಡವನು, ಅವನಿಗೆ ಒಂದು ಪಾಹ, ಒಂದು ಭಾಗ, ಶರೀರದಲ್ಲಿ ಒಂದು ಭಾಗವನ್ನ ಕೊಟ್ಟಿದ್ದಾನಂತೆ. ಯಾರು? ವಿಷ್ಣು. ಶಿವ ಎಲ್ಲಿ ಅಂತ ಹುಡುಕ್ಬೇಡಿ, ವಿಷ್ಣುನಲ್ಲಿ ಅರ್ಧ ಇದ್ದಾನೆ. ಹರಿಹರ ಅಂತ ಒಂದು ಕ್ಷೇತ್ರ, ಅಲ್ಲಿ ಅರ್ಧ ಹೀಗೇನೆ, ಅರ್ಧನಾರೀಶ್ವರ ಅನ್ನೋ ತರ ಅರ್ಧ ಶಿವನ, ಅರ್ಧ ಈಶ್ವರ, ಅರ್ಧ ಹರಿ, ಅರ್ಧ ಹರ. ಹತ್ತಾನ್ ಪಾರ್ ಕಡಲುಳ, ನೀವು ಎಲ್ಲಪ್ಪ ಇದ್ದಾನೆ ಅಂತ ಹುಡ್ಕೊಂಡು ಹೋದ್ರೆ ಕ್ಷೀರಾಬ್ದಿನಲ್ಲಿ ಇದ್ದಾನೆ. ಕ್ಷೀರಾಬ್ದಿನಲ್ಲಿ ಆದಿಶೇಷನ ಮೇಲೆ ಮಲ್ಕೊಂಡಿದ್ದಾನೆ. ಮುಂದಿನ ಹಾಡು ಹೋಗೋಣ. ಪಾರ್ಕಡಲು வேங்கடமும் பார்க்கடலும் வேங்கடமும் பாம்பும் பனி விசும்பும் பாம்பும் பனி விசும்பும் நூற்கடலும் நுண்ணூல தாமரை மேல் நூற்கடலும் நுண்ணூல தாமரை மேல் பால் பட்டு இருந்தார் மனமும் பால் பட்டு இருந்தார் மனமும் இடமாக கொண்டான். இடமாக கொண்டான்.
കുറുന്ദോഷിത്ത ഗോപാലകൻ കുറുന്ദോഷിത്ത ഗോപാലകൻ പാർക്കടലും വേങ്കടമും പാമ്പും പനിവിശുമ്പും നൂർക്കടലും நுண்ணூல தாமரை மேல் பால்பட்டு இறந்தார் மனமும் இடமாக கொண்டான் குறுந்தொஷித்த கோபாலகன். പാർക്കടലും വേങ്കടമും പാമ്പും പനിവിശുമ്പും നൂർക്കടലും നുണ്ണൂല താമரை மேல் பார்ப்பட்டு இறந்தார் மனமும் இடமாக கொண்டான் குறுந்தொஷித்த ಗೋಪಾಲಕನ್. ವೆರಿ ಗುಡ್, ಚೆನ್ನಾಗಿ ಹೇಳ್ತಾ ಇದ್ದೀರಾ. ಪಾರ್ಕಡಲು ವೆಂಗಡము ಅಂತ ಹೇಳಿದ್ರೆ ಅದು ಏನು ಜಾಸ್ತಿ ಅದಕ್ಕೆ ವ್ಯಾಖ್ಯಾನನೇ ಬೇಡ. ಕ್ಷೀರಾಬ್ಧಿ ತಿರುವೆಂಗಡಂ ಕ್ಷೇತ್ರ. ಪಾಂಬುಂ ಪನಿವಿಶುಂಬುಂ ಪಾಂಬುಂ ಪಾಂಬುಂ ಅಂದ್ರೆ ಆದಿಶೇಷನಲ್ಲಿ ಇರ್ತಾನೆ ಅಂತ ಯಾವಾಗಲೂ ಹೇಳಿದ್ವಲ್ಲ, ಆದಿಶೇಷ ಎಲ್ಲಿ ಇರ್ತಾನೋ ಅವನು ಅಲ್ಲೇ ಇರ್ತಾನೆ ಅಂತ. ಪನಿವಿಶುಂಬುಂ ಶ್ರೀವೈಕುಂಠ, ಅದು ಅಲ್ಲೆಲ್ಲ ಹಿಮ ತುಂಬಿಕೊಂಡಿದೆಯಂತೆ, ಹಾಗೆ ಹಿಮ ಸಹಿತ ಇರುವಂತ ಪನಿವಿಶುಂಬುಂ. ನೂರ್ಕಡಲು ಅಂತ ಹೇಳಿದ್ರೆ ಈ ಉಪನಿಷತ್ ಸಾಲಗಳಿದೆಯಲ್ಲ, ನೂರಾರು ಉಪನಿಷತ್ ಶಾಸ್ತ್ರಗಳು. ಆ ಶಾಸ್ತ್ರಗಳಲ್ಲಿ ನುಣ್ಣೂಲ ಅಂತ ಹೇಳಿದ್ರೆ ಸೂಕ್ಷ್ಮಾರ್ಥಗಳಲ್ಲಿ ಇದಾನಂತೆ ಭಗವಂತ. ಉಪನಿಷತ್ತುಗಳ ಸೂಕ್ಷ್ಮಾರ್ಥಗಳಲ್ಲಿ ಶಾಸ್ತ್ರಗಳಲ್ಲಿ ಭಗವಂತ ಅಡ್ಕೊಂಡು ಕೂತ ಇದ್ದಾನೆ ಅಂತ. ತಾಮರೆ ಮೇಲೆ ಅಂದ್ರೆ ಯಾವ ತಾಮರೆ ಮೇಲೆ? ತಾಮರೆ ಮೇಲೆ ಸಾಧಾರಣವಾಗಿ ಲಕ್ಷ್ಮಿಗೆ ತಾನೇ ಹೇಳೋದು. ಇವನು ಯಾವ ತಾಮರೆ ಮೇಲೆ ಇದ್ದಾನೆ ಅಂದ್ರೆ ನಮ್ಮ ಹೃದಯ ಕಮಲದಲ್ಲಿ ಇದಾನಂತೆ. ಅದು ಹೃದಯ ಕಮಲದಲ್ಲಿ ಇದಾನೆ. ಪಾಲ್ಪಟ್ಟು ಇರಂದಾರ್ ಮನಮುಂ. ಪಾಲ್ಪಟ್ಟು ಇರಂದಾರ್ ಅಂದ್ರೆ ಸಾಧನೆ ಮಾಡಿ ಭಗವಂತನನ್ನ ಒಲಿಸ್ಕೊಡ್ಬೇಕು ಅಂತ ಭಕ್ತಿಯೋಗದಲ್ಲಿ ಇರ್ತಾರಲ್ಲ, ಹೃದಯ ದಹರ ವಿದ್ಯೆ ಅಂತ ಒಂದು ವಿದ್ಯೆ. ಆ ಯೋಗಿಗಳಿಗೆ ಅಲ್ಲಿ ಮನಸ್ಸಲ್ಲಿ ಇರ್ತಾನಂತೆ ಯಾವಾಗ್ಲೂ. ಅದು ಒಂದೇ ಏಕಚಿತ್ತದಿಂದ ಭಗವಂತನನ್ನ ಸ್ಮರಣೆ ಮಾಡಿ ಮನನ ಮಾಡ್ತಾ ಇರ್ತಾರಲ್ಲ, ಅವ್ರ ಹತ್ರನೂ ಇರ್ತಾನಂತೆ. ಮನಮುಂ ಅವ್ರ ಮನಸ್ಸಲ್ಲಿ ಇರ್ತಾನೆ. ಇಡಮಾಹ ಕೊಂಡಾನ್, ಅವ್ನಿಗೆ ಯಾವ ಜಾಗ ಅಂತೇಳಿ ಇವೆಲ್ಲ ಇಷ್ಟ. ಇವೆಲ್ಲ ಯಾವುದು ಅಂತ ಮೇಲೆ ವರ್ಣಿಸಿದ್ರಲ್ಲ, ಅದರಲ್ಲಿ ಯೋಗಿಗಳ ಮನಸ್ಸು ಕೂಡ ಅವನಿಗೆ ಇಷ್ಟ. ಇವನು ಯಾರಪ್ಪ ಅಂತ ಹೇಳಿದ್ರೆ ಕುರುಂದೊಷಿತ್ತ ಗೋಪಾಲಕನ್. ಕುರುಂದೊಂದ್ ಚಡಿ ಅಂತ ಅಂದ್ರೆ ಕುರುಕತ್ತಿ ಹೂ ಅಂತ ಬರೀ ಹೂವೇ ಕಾಣತ್ತಂತೆ. ಅದಕ್ಕೆ ಒಂದು ಸೀಸನ್ ಅಲ್ಲಿ ಬರೀ ಹೂವೇನೆ. ಎಷ್ಟು ಚೆನ್ನಾಗಿದೆ ಅಂತ ಮಕ್ಕಳು ಏನಾದ್ರೂ ಅದ್ರ ಹತ್ರ ಹೋಗಿ ಆಟ ಆಡಕ್ ಹೋದ್ರೆ ಅದರಲ್ಲಿ ಒಂದು ರಾಕ್ಷಸ ಸೇರ್ಕೊಂಡಿರ್ತಾನಂತೆ. ಕೃಷ್ಣ ಬಂದ್ರೆ ಹಾಗೆ ಠಳಾರ್ ಅಂತ ಓಡೋದು ಅವನ ಮೇಲೆ ಬಿದ್ದು ಅವ್ರ ಕೃಷ್ಣನ ಸಾಯಿಸ್ಬಿಡ್ಬೇಕು ಅಂತ. ಇವೆಲ್ಲ ಬೇರೆ ಬೇರೆ ರೂಪದಲ್ಲಿ ರಾಕ್ಷಸರನ್ನ ಕಳಿಸ್ತಾರಲ್ಲ. ಕುರಂದಮ್ಮ ಗಿಡನ ಹಾಗೆ ಅವನೇನ್ ಮಾಡ್ತಾನೆ, ನೀನೇ ನೋಡಿಯೋದು ಅಂತ ಅವನೇ ಅದ್ರ ಮೇಲೆ ಹೋಗಿ ಜಗ್ಗಿ ಆ ಮರವನ್ನ ಬೇರ್ ಸಮೇತ ಕಿತ್ತು ನಾಶ ಮಾಡ್ಬಿಡ್ತಾನೆ. ಕುರುಂದೊಷಿತ್ತ ಗೋಪಾಲಕನ್ ಅಂತ ಹೇಳಿದ್ರೆ ಗೋವುಗಳನ್ನ ರಕ್ಷಣೆ ಮಾಡಿದವನು. ಗೋವುಗಳನ್ನ ಕಾಳಿಂದಿ ನದಿಯಲ್ಲಿ ಆ ಮಡುವಲ್ಲಿ ಕಾಳಿಂಗ ಸರ್ಪ ಬಂದು ವಿಷದ ನೀರು ಮಾಡಿಬಿಟ್ಟಾಗ ಅವಾಗ ರಕ್ಷಣೆ ಮಾಡಿದವನು. ಗೋವುಗಳನ್ನ ಗೋವರ್ಧನ ಬೆಟ್ಟವನ್ನ ಎತ್ತು ಕಲ್ಮಾರಿಯಿಂದ ಕಾಪಾಡಿದವನು. ಗೋವುಗಳನ್ನ ಮೇಕ್ ಹೋದಾಗ ದೊಡ್ಡದಾಗ ಒಂದು ಇದು ಬಂದ್ಬಿಡತ್ತೆ, ಯಾವುದು ಕಾಟುತ್ತಿ ಅಂತ ಹೇಳ್ತಾರಲ್ಲ ಅದು. ಅವಾಗ ಆ ಗೋವುಗಳನ್ನೆಲ್ಲ ರಕ್ಷಣೆ ಮಾಡ್ತಾನೆ. ಆ ಬೆಂಕಿಯನ್ನೆಲ್ಲ ತನ್ನ ಬಾಯಲ್ಲಿ ನುಂಗ್ಬಿಟ್ಟು ಗೋವುಗಳಿಗೆ ಏನು ಆಗದೆ ಇರೋ ತರ ಕಾಪಾಡ್ತಾನೆ. ಹೀಗೆ ಒಂದು ತರನ ಎರಡು ತರನ ನಾನಾ ತರ ಗೋವುಗಳನ್ನ ಕಾಪಾಡಿದವನು. ಸಾಧಾರಣ ಒಂದು ಕರುಗೆ ಕೂಡ ನೀರ್ ಕುಡಿಯೋದು ಮೊದಲುಗೊಂಡು ಎಲ್ಲವನ್ನ ಹುಲ್ಲನ್ನ ಹೇಗ್ ತಿನ್ಬೇಕು, ನೀರ್ ಹೇಗ್ ಕುಡಿಬೇಕು ಅನ್ನೋದನ್ನ ಜಗದು ತೋರಿಸಿ ನೀರನ್ನ ನಾಲ್ಗೆಯಿಂದ ನೆಕ್ಕಿ ತೋರಿಸಿ ತಿಳಿಸ್ಕೊಡ್ತಾನಂತೆ. ಆ ತರ ಗೋಪಾಲಕನೇ ಇವನು. ಗೋ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ನಾವು ನೋಡ್ತೀವಿ ಗೋಪಾಲಕನ್ ಅಂತ ಹೇಳಿದ್ರೆ ಗೋ ಅಂದ್ರೆ ವೇದಗಳನ್ನ ರಕ್ಷಣೆ ಮಾಡಿದವನು. ಗೋ ಅಂದ್ರೆ ಸ್ತ್ರೀಯನ್ನ ರಕ್ಷಣೆ ಮಾಡಿದವನು. ಸ್ತ್ರೀ ಅಂದ್ರೆ ಭೂದೇವಿಯನ್ನ ರಕ್ಷಣೆ ಮಾಡಿದವನು, ದ್ರೌಪದಿಯನ್ನ ರಕ್ಷಣೆ ಮಾಡಿದವನು, ಅಹಲ್ಯವನ್ನ ಕಾಪಾಡಿದವನು. ಎಷ್ಟು ತರ ನಾವು ಗೋಪಾಲಕನ್ಗೆ ಅರ್ಥ ಮಾಡ್ಬೋದು. ಗೋ ಅಂದ್ರೆ ಭೂಮಿ ರಕ್ಷಣೆ ಮಾಡೋದು. ವರಾಹ ಅವತಾರ ಮಾಡಿ ಭೂಮಿ ರಕ್ಷಣೆ ಮಾಡ್ತಾನೆ. ಕಲ್ಲಾಗಿರೋ ಅಹಲ್ಯವನ್ನ ಶಾಪ ವಿಮೋಚನೆ ಮಾಡಿ ಅವಳಿಗೆ ರಕ್ಷಣೆ ಕೊಡ್ತಾನೆ. ಈ ತರ ಅನೇಕ ಅರ್ಥಗಳನ್ನ ಗೋ ಶಬ್ದಕ್ಕೆ ಇದೆ. ಅದು ಗೋಪಾಲಕನ್ ಅಂತ ಡೀಟೇಲ್ ಆಗಿ ಹೇಳ್ಕೊಂಡಾಗ ಅದನ್ನ ಹೇಳ್ಕೋಬಹುದು ನಾವು. ಮುಂದಿನ ಹಾಡು ಹೋಗೋಣ. பாலகனாயாலிலை மேல்
பாலகனாயாலிலை மேல் பைய உலகெல்லாம் பைய உலகெல்லாம் மேலொரு நாள் உண்டவனை மெய்மெய்யே மேல் ஒரு நாள் உண்டவனே மெய்மையே மாலவனே மந்தரத்தால் மாலவனே மந்தரத்தாள் மானீர் கடல் கடைந்து மாநீர் கடல் கடைந்து வானந்தரத்தார் கீண்டாய் நீ என்று வானமுதம் வந்தரத்தார்க்கு ஈந்தாய் நீ அன்று பாலகனாய் ஆலிலை மேல் பைய உலகெல்லாம் மேலொரு நாள் உண்டவனே மெய்மையே மாலவனே மந்தரத்தால் மானீர் கடல் கடைந்து வானமுதம் மந்தரத்தார் கீந்தாய் நீ அன்று பாலகனாய் ஆலிலே மேல் பெய்ய உலகெல்லாம் மேல் ஒரு நாள் உண்டவனே மெய்மையே மாலவனே மந்தரத்தாள் மாநீர் கடல் கடைந்து வானமுதம் அந்தரத்தார்க்கு ஏந்தாய் நீ ಅன்று. ತಮಿಳಲ್ಲಿ ಪಾಪ ಒಂದೇನೆ, ಎರಡು ಹೇಳಿದ್ರು ಅರ್ಥ ಇಲ್ಲಿ ಸರಿ ಹೋಗುತ್ತೆ. ಪಾಲಕನಾಯ್ ರಕ್ಷಕ ಸ್ಥಾನದಲ್ಲಿಟ್ಟು ಎಲ್ಲರನ್ನೂ ರಕ್ಷಿಸುವವನು. ಪಾಲಕನಾಯ್ ಕಾರಣಕರ್ತನಾಗಿ ಕಾರಣವಾಗಿ ಎಲ್ಲರಿಗೂ ಇರೋನು. ಪಾಲಕನಾಯ್ ಭರ್ತವಾಗಿ ಎಲ್ಲರಿಗೂ ಅವತ್ತಿನ ಊಟ ಆಹಾರ ನಿದ್ರೆ ಎಲ್ಲವನ್ನು ಕೊಡೋನು ಅವನೇನೆ. ಗಾಳಿ ಇಲ್ಲದೆ ಹೋದ್ರೆ ಯಾರು ಬದುಕೋಕ್ಕಾಗಲ್ಲ, ಊಟ ಇಲ್ಲದೆ ಹೋದ್ರೆ ತುಂಬಾ ದಿವಸ ಜೀವನ ಮಾಡೋಕ್ಕಾಗಲ್ಲ. ಇದನ್ನೆಲ್ಲನೂ ಆಯಾ ಜೀವರಾಶಿಗಳಿಗೆ ಅಲ್ಲಲ್ಲೇ ಒದಗಿಸ್ತಾನಂತೆ. ಹಾರಾಡುವ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳಿಗೆ ಆಕಾಶದಲ್ಲಿ ಆಹಾರ, ಅಲ್ಲೇ ಸಣ್ಣ ಸಣ್ಣ ಕೀಟಗಳನ್ನ ಹಾರಾಡ್ತಾ ಇರುತ್ತಲ್ಲ ಅದನ್ನೇ ತಿನ್ನತ್ವೆ ಅವು. ಮತ್ತೆ ನೀರಲ್ಲಿ ಓಡಾಡೋ ಮೀನುಗಳಿಗೆ ನೀರಲ್ಲೇ ಆಹಾರ, ಭೂಮಿ ಮೇಲೆ ಓಡಾಡೋ ಮನುಷ್ಯರು ಪ್ರಾಣಿಗಳಿಗೆ ಭೂಮಿ ಮೇಲೆ ಆಹಾರ, ಇವನ್ನೆಲ್ಲ ಒದಗಿಸಿ ಪಾಲಕನಾಯ್ ಅವನೇನು ಬಂದು ಒಬ್ಬೊಬ್ಬರ ಮನೇಲಿ ಅಡುಗೆ ಮಾಡಿ ನಮಗೆ ಬಡಿಸ್ಬೇಕಾಗಿಲ್ಲ, ಏರ್ಪಾಡು ಮಾಡ್ತಾನೆ. ಮಟ್ಟ ಶಮಯಂಗಳನ್ನ ಅಂತ ಹೇಳ್ತಾರೆ, ಅದನ್ನ ಇವನು ತಾನೇ ಏರ್ಪಾಡು, ಎಲ್ಲ ಸಂಕಲ್ಪ ಮಾತ್ರದಿಂದ ಆಗುವಂಥದ್ದು. ಅವನು ಬಂದು ಒಂದು ಗಿಡ ನೆಟ್ಟು ಅದು ಮರ ಆಗಿ ಅದರಲ್ಲಿ ಹಣ್ಣು ಬಿಟ್ಟು ನಾವು ತಿನ್ಬೇಕು ಅಂತೇನಿಲ್ಲ, ಸಂಕಲ್ಪ ಮಾತ್ರದಿಂದ ಋತುಗಳನ್ನ ಏರ್ಪಡಿಸ್ತಾನೆ. ಬೀಜಗಳನ್ನ ಎಲ್ಲ ಸಪ್ತಋಷಿಗಳು ಕೊಡ್ತಾನೆ, ಎಲ್ಲ ಅವ್ರ ಮೂಲಕ ಎಲ್ಲವನ್ನು ಏರ್ಪಾಡಾಗತ್ತೆ, ಎಲ್ಲ ಆಗತ್ತೆ. ಬಾಲಕನ ಇನ್ನೊಂದು ಅರ್ಥ ಬಾಲಕನೇ, ಸಣ್ಣ ಶಿಶುವಾಗಿ ಆಲಿಲೈ ಮೇಲ್. ಅವತ್ತು ಮಹಾಪ್ರಳಯ ಕಾಲದಲ್ಲಿ ಎಲ್ಲವನ್ನ ನುಂಗು ಬಿಟ್ಟು ಏನು ಆಗದೆ ಇರೋ ತರ ಒಂದು ಚಿಕ್ಕ ಆಲಿಲೆಯ ಚಿಗುರ ಮೇಲೆ ಎಲ್ಲಿ ಮಲ್ಕೊಳ್ಳಿ ಅಂತ ನೋಡ್ತಾ ಇರ್ತಾನಂತೆ. ಅದು ಆಲದ ಎಲೆ ಒಂದು ಚಿಗುರು ಇರುತ್ತಂತೆ ಸಣ್ಣದಾಗಿ, ಅದ್ರ ಮೇಲೆ ಮಲ್ಕೊಳ್ತಾನೆ. ಇಡೀ ಬ್ರಹ್ಮಾಂಡವನ್ನ ಸೂಕ್ಷ್ಮ ರೂಪವಾಗಿ ಮಾಡಿ ನುಂಗಿ ಅದಕ್ಕಿಂತ ಸಣ್ಣಾಗಿ ಆಲಲೆ ಚಿಗುರ ಮೇಲೆ ಅದ್ರ ಮೇಲ್ ಮಲ್ಕೊಳ್ಳೋ ಅಷ್ಟು ಒಂದು ಅಳತೆಗೆ ಸಣ್ಣದ ಅಣೋರಣೀಯ ಮಹತೋ ಮಹೀಯ ಇದನ್ನೇ ಹೇಳೋದು. ಹೇಗೆ ನೋಡಿ ವೇದಗಳಲ್ಲಿ ಹೇಳುತ್ತೆ, ಬೃಹತ್ತಾಗಿರ್ಬೇಕು ಅಂದ್ರೆ ಬೃಹತ್ತಾಗಿರ್ತಾನಂತೆ, ಸಣ್ಣದಾಗಿರ್ಬೇಕು ಅಂದ್ರೆ ಸಣ್ಣದಾಗಿರ್ತಾನಂತೆ. ಆತರ ಒಂದು ಸಣ್ಣ ಶಿಶುವಾಗಿ ಮಾಡಿಕೊಂಡು ಆಲಿಲೆ ಮೇಲೆ ಮಲ್ಕೊಂಡಿರ್ತಾನಂತೆ. ಪಯ್ಯ ಉಲಹೆಲ್ಲ ಮೆಲ್ಲನೆ ಇಡೀ ಜಗತ್ತನ್ನ ತಿಂದನಂತೆ. ನೋಡಿ, ಯಾರಿಗೂ ನೋವಾಗದೆ ಇರೋ ತರ ಗುಡ್ಡ ಬೆಟ್ಟಗಳನ್ನೆಲ್ಲ ಜೋರ ಕಟ್ರಮ್ ಮುಟ್ರಮ್ ಅಂತ ಕಡಿದೆ ಇದ್ರೆ ತಿನ್ನಕ್ಕಾಗತ್ತ? ಹಂಗ್ ತಿಂದು ಬಿಡ್ಲಿಲ್ವಂತ. ಯಾಕಂದ್ರೆ ಆ ಗುಡ್ಡದ ಮೇಲೆ ಆ ಬೆಟ್ಟದ ಮೇಲೆ ಯಾವುದೋ ಒಂದು ಪ್ರಾಣಿ ಇದ್ರೆ ಅವಕ್ಕೆಲ್ಲ ಏನೋ ನೋವಾಗ್ಬಾರ್ದಲ್ಲ. ಅದಕ್ಕೆ ಪಯ್ಯ ಉಲಹೆಲ್ಲ ಹೇಗೆ ಸಲೀಸಾಗಿ ಬೆಣ್ಣೆ ನುಂಗ್ದಂಗೆ ನುಂಗ್ಬಿಟ್ನಂತೆ ಅವನು ಇಡೀ ಜಗತ್ತನ್ನ. ಮೇಲು ಋಣಾಳುಂಡವನೇ ಮೇಯ್ಮೆಯೇ, ಹಿಂದೆ ಒಂದ್ ಕಾಲದಲ್ಲಿ ನೀನೇ ಅಲ್ವೇ ಇದನ್ನೆಲ್ಲ ಹಾಗೆ ಸಲೀಸಾಗಿ ನುಂಗ್ದವನು, ನುಂಗ್ಬಿಟ್ಟು ಆಲಿಲೆ ಮೇಲೆ ಮಲ್ಕೊಂಡವನು. ಮೇಯ್ಮೆಯೇ, ನಿನ್ನ ಹಿರಿಮೆಯನ್ನ ಏನು ಅಂತ ಕೊಂಡಾಡ್ಲಿಕ್ಕ ನಾನು ಅಂತ ಹೇಳ್ತಾರೆ ಆಳ್ವಾರ. ಮಾಲವನೇ ಮಂದಿರತ್ತಾಲ್, ಇವನೇ ಎಲ್ಲವನ್ನ ನುಂಗದವನು. ಮಾಲವನೇ ಯಾರಪ್ಪ ಅಂದ್ರೆ ಸರ್ವೇಶ್ವರ, ಸರ್ವಸ್ಮಾತ್ ಪರನಾದ ಸರ್ವೇಶ್ವರ, ಎಲ್ಲರಿಗೂ ರಕ್ಷಕನಾಗಿ ಇರೋ ರಕ್ಷಕ ಸ್ಥಾನದಲ್ಲಿ ಇರುವಂತ ಭಗವಂತ, ಸರ್ವಶೇಷಿಯಾದ ಭಗವಂತ
ಹಿಂದೆ ಒಂದ್ ದಿವಸ ಇನ್ನೂ ಒಂದ್ ಮಾಡ್ದ, ಏನ್ ಗೊತ್ತಾ ಅಂದ್ರೆ, ಮಂದರತ್ತಾಲ್ ಮಾನಿ ಕಡೆಯಿಂದ ಮಂದರ ಪರ್ವತವನ್ನ ತನ್ನ ಬೆನ್ನ ಮೇಲೆ ಇಡಿಸ್ಕೊಂಡು ಕ್ಷೀರಾಬ್ದಿಯಲ್ಲಿ ಇಡೀ ಸಮುದ್ರವನ್ನ ಕಡದ್ನಂತೆ. ಯಾಕಪ್ಪ ಕಡ್ದ ಅಂತ ಹೇಳಿದ್ರೆ, ವಾನಂದರತ್ತಾರ್ಕ ಅಂತರಿಕ್ಷದಲ್ಲಿರೋ ದೇವತೆಗಳಿಗೆಲ್ಲ ಅಮುದ ನೀಂದಾಯಿನಿ ಅಂದ್ರೆ ಪದಗಳನ್ನ ಡಿಸ್ಪ್ಲೇಸ್ ಆಗಿರುತ್ತೆ, ಕರೆಕ್ಟ್ ಆಗಿ ಪ್ಲೇಸ್ ಮಾಡ್ಕೊಂಡ್ರೆ ಅರ್ಥ ಸಿಕ್ಬಿಡತ್ತೆ ನಮ್ಗೆ. ವಾನಮುದಂ ಮಂದರತ್ತಾರ್ಕ, ವಾನಮುದಮ್ಮನ ಆಕಾಶದಲ್ಲಿ ಏನಾದ್ರೂ ಅಮೃತ ಸಿಗುತ್ತಾ? ಇಲ್ಲ. ವಾನಂದರತ್ತಾರ್ಕ ಅಮುದಂ ಅಂದ್ರೆ ಅಂದ್ರೆ ಆತರ ಅರ್ಥ ಮಾಡ್ಕೊಳ್ಬೇಕು. ಸಬ್ಜೆಕ್ಟ್ ಪ್ರೆಡಿಕೇಟ್ ಇಂಟರ್ಚೇಂಜ್ ಆಗಿರುತ್ತೆ, ಅದನ್ನ ಸರಿಯಾಗಿ ಇಟ್ಕೊಂಡು ಅರ್ಥ ಮಾಡ್ಬೇಕು. ಕಾವ್ಯಗಳಲ್ಲೆಲ್ಲ ಹೀಗೇನೆ ಬರೀತಾರೆ, ಛಂದಸ್ಸು ಗೋತ್ರ ಆ ತರ ಬರೀತಾರೆ. ಅವಾಗ ನಾವು ಅದನ್ನ ಕರೆಕ್ಟ್ ಆಗಿ ಓದ್ಕೊಂಡು ಅರ್ಥ ಮಾಡ್ಕೋಬೇಕು. ವಾನಂದರತ್ತರ್ಕ ಯಾಕೆ ಅಮುದಂ ಕೊಡ್ಬೇಕಾಯ್ತು ಅಂದ್ರೆ, ಅವರೆಲ್ಲ ಬಂದು ಕೇಳ್ಕೊತಾರೆ. ಯಾಕೆ ಅಂತ ಹೇಳಿದ್ರೆ, ಅವಾಗ ಈ ರಾಕ್ಷಸರ ಜೊತೆ ನಮಗೆ ಯುದ್ಧಗಳಾಗ್ತಾ ಇರುತ್ತೆ. ನಮಗೆ ಬೇರೆ ಶಾಪ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಅಭಿವೃದ್ಧಿ ಆಗ್ಬಾರ್ದು ಅಂತ ಹೇಳಿದ್ರೆ, ಸಂತಾನ ಇಲ್ಲ ನಮಗೆ. ದೇವತೆಗಳಿಗೆ 33 ಕೋಟಿ ದೇವತೆ ಅಂದ್ರೆ 33 ಕೋಟಿ ದೇವತೆ ಫಿಕ್ಸೆಡ್ ಅಷ್ಟೇನೆ. ಅವ್ರಿಗೆ ಸಂತಾನ ಇಲ್ಲ. ಇದು ಪಾರ್ವತಿ ಶಾಪ. ಇದು ಈ ಪಾರ್ವತಿ ಶಾಪ ಹೀಗಿರ್ಬೇಕಾದ್ರೆ ಅವ್ರು 66 ಕೋಟಿ ಇದಾರೆ, ನಾವು 33 ಕೋಟಿ ಇದೀವಿ. ಅವ್ರು ಬಲಿಷ್ಠರು ಬೇರೆ. ನಮ್ಮದ್ರಲ್ಲಿ ಯಾರಾದ್ರೂ ಸತ್ತೋಗ್ತಾ ಇದ್ರೆ ನಮ್ ನಂಬರ್ ಕಡಿಮೆ ಆಗ್ಬಿಡುತ್ತೆ. ನೋಡಿ, ದೇವತೆಗಳು ಆ ಕಾಲದಲ್ಲೇ ನಂಬರ್ ಕಡಿಮೆ ಆಗ್ಬಿಡುತ್ತೆ ಅಂತ. ನಾವು ಈ ಕಾಲದಲ್ಲಿ ಹಿಂದೂಗಳು ಒಂದೇ ಮಕ್ಕಳು ಸಾಕು, ಅರ್ಧ ಮಕ್ಕಳು ಸಾಕು, ಮಕ್ಕಳ ಬೇಡ ಅನ್ಕೊಂಡು ಎಲ್ಲ ಇರ್ತೀವಲ್ಲ. ದೇವತೆಗಳು ಅವತ್ತೇ ನೋಡಿದ್ರು ನಂಬರ್ ಕಡಿಮೆ ಆಗೋಗುತ್ತೆ, ರಾಕ್ಷಸ ಜಾಸ್ತಿ ಆದ್ರೆ ಆಗಲ್ಲ ಕಷ್ಟ ಅಂತ ಹೇಳ್ಬಿಟ್ಟು ನಮಗೆ ನೋವು. ಒಂದು ಸತಿ ನಮಗೆ ಯುದ್ಧದಲ್ಲಿ ನೋವುಗಳೆಲ್ಲ ಆಗ್ಬಿಟ್ರೆ ಮತ್ತೆ ಅವ್ರ ಯುದ್ಧಕ್ಕೆ ತಕ್ಷಣ ಹೋಗಕ್ಕಾಗಲ್ಲ. ನಮ್ಮಲ್ಲಿ ಬೇರೆ ಯಾರು ಇಲ್ಲ ಅವ್ರ ಬದಲು ಕಳ್ಸಕ್ಕೆ. ಈ ತರ ಎಲ್ಲ ಶ್ರಮ ಆಗುತ್ತೆ. ನಮಗೆ ಏನಾದ್ರೂ ಒಂದು ಔಷಧಿಯನ್ನ ತಂದು ಕೊಡು, ನಮ್ಗೆ ನೋವು ಆಗದೆ ಇರೋ ತರ, ನಾವು ಸಾಯದೆ ಇರೋ ತರ ಅಂತ. ಅದಕ್ಕೆ ವಾನ್ ಅಂತರ್ಕ, ಯಾಕೆಂದ್ರೆ ಅಂತರಿಕ್ಷದಲ್ಲಿರುವಂತ ಈ ಯಕ್ಷ, ಕಿನ್ನರ ಮತ್ತೆ ಬೇರೆ ಊರ್ಧ್ವ ಲೋಕದಲ್ಲಿರೋ ದೇವತೆಗಳಿಗೆಲ್ಲ, ಅಮರ ಲೋಕದಲ್ಲಿ ಅಮರಾವತಿಯಲ್ಲಿರುವಂತ ದೇವತೆಗಳಿಗೆಲ್ಲಾನು ಸೇರಿಸಿದ್ರೆ 33 ಕೋಟಿ ದೇವತೆ ಆಗ್ತಾರೆ. ಆ ಗಣಗಳಿಗೆಲ್ಲ ಈಂದಾಯ್, ನೀನು ಅಮೃತ ಕೊಟ್ಟೆ ಅಂತ. ಈಂದಾಯ್ ಅನ್ನೋದು ಅದೊಂದು ದೊಡ್ಡ ವಿಶೇಷವಾದ ಇದು. ಧನ್ವಂತರಿ ಅಮೃತ ಕಲಶವನ್ನ ತಗೊಂಡು ಮೇಲಕ್ಕೆ ಬಂದಾಗ ತಕ್ಷಣ ರಾಕ್ಷಸರು ಅಮೃತ ಕಲಶ ಇದೆ ಅಂತ ಗೊತ್ತಾಗಿ ಅದನ್ನ ಕಿತ್ಕೊಂಡು ಓಡೋಗ್ತಾರಂತೆ. ಓಡೋಗ್ತಾ ಇದ್ದಾಗ, ಅಯ್ಯೋ ಇದು ಏನ್ ಕತೆ ಇವಾಗ, ಇನ್ನು ಅಮೃತ ಅಂತೂ ಬಂತು, ಆದ್ರೆ ನಮ್ ಕೈಗೆ ಸಿಗೋತರ ಇಲ್ವಲ್ಲ, ಅಯ್ಯೋ ದೇವ್ರೆ ಏನಪ್ಪಾ ಮಾಡೋದು ಅಂತ ಮತ್ತೆ ವಿಷ್ಣುವನ್ನೇ ಬರೆ ಹೋಗ್ತಾರೆ. ಆ ತರ ಒಂದು ಸುಂದರವಾದ ಒಂದು ಮೋಹಿನಿ ಅವತಾರ ಮಾಡ್ತಾನೆ ನೋಡಿ ಭಗವಂತ. ಎಲ್ಲಿ ಯಾವ ಮೇನಕೇನೂ ಇಲ್ಲ, ಯಾವ ತಿಲೋತ್ತಮೇನೂ ಇಲ್ಲ. ಅದಕ್ಕಿಂತ ಅತ್ಯಂತ ಮನಮೋಹಕವಾದ ಒಂದು ಸೌಂದರ್ಯ, ಮನೋಹರ, ಮನವನ್ನ ಗೆಲ್ಲೋದು ಅಂತ ಅರ್ಥ. ಮನೋಹರ ಅದ ಅಷ್ಟು ಮನೋಹರವಾಗಿರುವಂತ ಒಂದು ರೂಪವನ್ನ ತಾಳಿ, ಹಾಗೆ ಲಾವಣ್ಯವತಿಯಾಗಿ ಗೆಜ್ಜೆ ಕಟ್ಟಿರೋ ಕಾಲಲ್ಲಿ ಗೆಜ್ಜೆನಾದ ಮಾಡ್ಕೊಂಡ್ ಬರ್ತಾಳಂತೆ. ಎಲ್ಲ ಇಡೀ ರಾಕ್ಷಸರು ದೇವತೆಗಳು ಆ ಕಡೆ ನೋಡ್ತಾರೆ. ಹಾಗೆ ಒಬ್ಳು ಲಕ್ಷ್ಮಿ ಬಂದ್ಲು, ಎಷ್ಟು ಚೆನ್ನಾಗಿದ್ಲಪ್ಪ. ಇವಾಗ ಇವಳು ಯಾರೋ ಬಂದ್ಲಲ್ಲ, ಇವಳು ಎಷ್ಟು ಚೆನ್ನಾಗಿದ್ದಾಳೆ, ಇವಳು ಯಾರು ಮದುವೆ ಮಾಡ್ಕೋತಾಳ ಗೊತ್ತಿಲ್ವಲ್ಲ ಅಂತ ಮನಸ್ಸಲ್ಲಿ ಎಲ್ಲರೂ ಅನ್ಕೊಂಡು ಹಾಗೆ ನೋಡ್ತಾ ಇರ್ತಾರೆ. ತುಂಬಾ ಬಿಳೀದಾದ ಒಂದು ಸೀರೆಯನ್ನ ಉಟ್ಕೊಂಡು ಅಷ್ಟು ನೋಡಿದ್ರೆ ನೋಡ್ತಾನೆ ಇರ್ಬೇಕು, ಕಣ್ಣು ತೆಗಿಲೇಬಾರ್ದು ಅನ್ನೋ ತರ ಅನ್ನಿಸ್ತಾ ಇರತ್ತಂತೆ. ಅವಾಗ ಎಲ್ಲರೂ ಅವಳ ಹತ್ರಕ್ಕೆ ಓಡ್ ಹೋಗ್ತಾರಂತೆ. ಎಲ್ಲರೂ ಹೀಗ್ ಬರ್ಬೇಡಿ, ಒಂದ್ ಕೆಲ್ಸ ಮಾಡಿ ಅಂತ. ಏನಂದ್ರೆ ರಾಕ್ಷಸರೆಲ್ಲ ಇರ್ತಾರಲ್ಲ, ಓಡ್ ಬರ್ತಾರಂತೆ, ಇವಳು ನನಗೆ ಅಂತ. ಅದಕ್ಕೆ ಅವ್ರು ಹೇಳ್ತಾರಂತೆ, ನೀನೊಂದ್ ಕೆಲ್ಸ ಮಾಡಿ, ಇದಿದೆಯಲ್ಲ ನನಗ್ ಕೊಟ್ಬಿಡಿ, ನನ್ನ ಹತ್ರ ಕೊಡಿ. ನನ್ನ ಹತ್ರ ಕೊಟ್ಟು ಅಮೃತ ಕಲಶವನ್ನ, ಕಮಲಮ್ಮ ವಿಡಿಯೋ ಆಫ್ ಮಾಡ್ಕೊಳ್ಳಿ ದಯವಿಟ್ಟು. ಏನಾಗತ್ತೆ, ಅವಾಗ ಅವಳು ಹೇಳ್ತಾಳೆ, ಆ ಕೈಯಲ್ಲಿರೋ ಕಲಶವನ್ನ ಕೊಟ್ಬಿಡಿ, ಅದೆಲ್ಲಾದ್ರೂ ಚೆಲ್ಲೋಗ್ಬಿಟ್ರೆ ಆಮೇಲೆ ಯಾರಿಗೂ ಇಲ್ದಂಗೆ ಆಗ್ಬಿಡತ್ತೆ ಅಂತ. ಅಷ್ಟು ಮಧುರವಾಗಿ ಮಾತಾಡ್ತಾಳಂತೆ ಮೋಹಿನಿ. ಅವಳು ಹೇಳಿದ್ದು ಅಂತ ಮೋಹಕ ಯಾರಾದ್ರೂ ಕೊಡ್ತಾರ? ಕೊಟ್ಟೇ ಬಿಟ್ರಂತೆ. ಎಲ್ಲ ಭಗವಂತನ ಮಾಯೆ, ಅದೆಲ್ಲ ಕೊಡ್ತಾರಂತೆ. ನೀವೆಲ್ರೂ ಸಾಲ ಕೂತ್ಕೊಂಡ್ರೆ ಎಲ್ರಿಗೂ ನಾನು ನೀಟಾಗಿ ಕೊಡ್ತೀನಪ್ಪ, ಒಬ್ರಿಗೂ ತಪ್ಪದೆ ಎಲ್ಲ ಕೊಡ್ತೀನಿ ಅಂತ. ಅಯ್ಯೋ ಹೇಳಿದ್ದೆ ಸಾಕು ಅಂತ ಅವಳ ಮಾತನ್ನ ಕೇಳ್ಕೊಂಡು ಸಾಲ ಕೂತ್ಕೊತಾರಂತೆ. ಯಾರ ಅಪ್ಪ ಅಮ್ಮನ ಮಾತು ಕೇಳಲ್ಲ, ಟೀಚರ್ ಮಾತು ಕೇಳಲ್ಲ. ನೋಡಿ, ಆ ಮೋಹಿನಿ ಹೇಳಿದ್ರೆ ತಕ್ಷಣ ಲೈನಾಗಿ ಕೂತ್ಕೋತಾರಂತೆ. ಎಂಥ ಲಾವಣ್ಯವತಿ, ಏನೋ ಮೋಹಕವಾಗಿ ಬಂದ್ಲು ಮೋಹಿನಿ.
ನೋಡ್ತಾಳೆ, ಅಬ್ಬಾ ಈ ಕಡೆ ಇಷ್ಟು ಜನ ಇದ್ದಾರೆ, ಹೆಂಗ್ ಕೊಡೋದು ಅಂತ ಆ ಸೌಟನ್ನ ತಗೊಂಡು ಅಷ್ಟು ಚೆನ್ನಾಗಿ ಬಡಿಸ್ದ ಅಂತ. ಹೇಗೆ ಅಂದ್ರೆ ಈ ಕಡೆ ಬಡಿಸುವಾಗ ಆ ಬಟ್ಲಿಗೆ ಇವರಿಗೆ ದೇವತೆಗಳಿಗೆ ಅಮೃತ ಬೀಳ್ಬೇಕು, ಅದೇ ಕೊಡದಲ್ಲಿ ಅದ್ಬಿಟ್ಟು ಆ ಕಡೆ ಬಡಿಸುವಾಗ ಏನು ಬೀಳ್ಬಾರ್ದು. ಆದ್ರೆ ಈ ರಾಕ್ಷಸರಿಗೆ ಬಟ್ಲಲ್ಲಿ ಅಮೃತ ಬಿತ್ತಾ ಇಲ್ವಾ ಅಂತ ಗೊತ್ತಿಲ್ಲ, ಅವಳನ್ನೇ ನೋಡ್ತಾ ಕುಡಿದ್ರೋ ಇಲ್ವೋ ಅಂತ ಗೊತ್ತಾಗ್ಲಿಲ್ಲ. ಇದನ್ನ ಒಬ್ಬ ನೋಡ್ಕೊಂಡಿದ್ದ ಸಾರ್ಭ ಅಂತ. ಅವನು ಏನ್ ಮಾಡ್ದ, ದೇವತೆ ವೇಷ ಹಾಕೊಂಡ್ಬಿಟ್ಟು ಈ ಕಡೆ ಸಾಲಲ್ಲಿ ಬಂದು ಕೂತ್ಕೊಂಡ್ಬಿಡ್ತಾನೆ. ಬಂದು ಕೂತ್ಕೊಂಡಾಗ ಸೂರ್ಯಚಂದ್ರರು ಅವನ್ನ ನೋಡ್ಬಿಟ್ಟು ಭಗವಂತನಿಗೆ ಹೇಳ್ಬಿಡ್ತಾರೆ, ನೋಡು ಇವನು ಇವನಿಗೆ ಇವನು ರಾಕ್ಷಸ, ಇವನು ಏಮಾರಿಸ್ಬಿಟ್ಟು ಇಲ್ಲಿ ಬಂದ್ಬಿಟ್ಟಿದ್ದಾನೆ ಅಂತ. ಅವಾಗ ತಕ್ಷಣ ಸುದರ್ಶನ ಚಕ್ರ ಹಾಕಿ ಕಟ್ ಮಾಡ್ತಾರೆ. ಅಷ್ಟೆಲ್ಲ ಅವನು ಒಂದ್ ಸ್ವಲ್ಪ ಅಮೃತ ನುಂಗ್ಬಿಟ್ಟಿರ್ತಾನೆ. ಅದಕ್ಕೆ ಅವನ ಅರ್ಧ ಕಟ್ ಮಾಡ್ಬಿಡ್ತಾನೆ. ರಾಹು ಅವನ ಅರ್ಧನೇ ಇರ್ತಾನೆ, ರಾಹು ಕೇತು. ಹಾಗೆ ಅವರಿಬ್ರು ಮಾತ್ರ ಒಂದ್ ಸ್ವಲ್ಪ ಅಮೃತ ಕುಡಿದ್ರು ಅಂತ. ಆ ಕೋಪಕ್ಕೆ ಅವರು ಸೂರ್ಯಚಂದ್ರರಿಗೆ ಗ್ರಹಣವಾಗಿ ಬರ್ತಾರೆ ಅಂತೆಲ್ಲ ಪುರಾಣದಲ್ಲಿ ಉಲ್ಲೇಖ ಇದೆ. ಇವೆಲ್ಲ ಸೈಂಟಿಫಿಕ್ ಆಗು ಕರೆಕ್ಟೇನೆ, ಅವ್ರು ಬರೋದು ಎಕ್ಲಿಪ್ಸ್ ಆಗೋದು ಎಲ್ಲ ನಿಜಾನೆ. ಆದ್ರೆ ಇದು ಈ ತರ ಅಷ್ಟು ಲಾವಣ್ಯವತಿವಾಗಿ ವಾನಂದರ ತಾರ್ಕಿಂದಾಯಿ ಅಂದ್ರೆ ಅವ್ನು ಕೊಡ್ಬೇಕಾದ್ರೆ ಎಷ್ಟು ನೋಡಿ ಹೇಗೆ ಹೀಗೆ ಕಪಟವಾಗಿ ಇಬ್ರು ಸೇರಿ ಕಷ್ಟಪಟ್ಟು ಕಳೆದ ಅಮೃತವನ್ನ ಮೋಸವಾಗಿ ದೇವತೆಗಳಿಗೆ ಮಾತ್ರ ಕೊಟ್ಟ. ಸರಿನಾ ಅದು? ಭಗವಂತ ಮಾಡೋದು ಸರಿನಾ? ನ್ಯಾಯವಾ ಅನ್ಯಾಯ ಅಲ್ವಾ ಅಂತ ಹೇಳಿದ್ರೆ ನ್ಯಾಯ ಅಂತ ಹೇಳ್ತಾನೆ ಭಗವಂತ. ಯಾಕೆ ಅಂತ ಹೇಳಿದ್ರೆ ಅಸುರರ ಕೈಯಲ್ಲಿ ಶಕ್ತಿ ಹಾಕಬಾರ್ದು ಯಾವಾಗ್ಲೂ. ಅಸುರರ ಕೈಯಲ್ಲಿ ಶಕ್ತಿ ಹಾಕಿದ್ರೆ ಅವ್ರಿಗೆ ವಿವೇಚನೆ ಇರಲ್ಲ. ಯಾವಾಗ ಆ ಶಕ್ತಿ ಉಪಯೋಗಿಸ್ಬೇಕು, ಯಾಕೆ ಉಪಯೋಗಿಸ್ಬಾರ್ದು ಅನ್ನೋ ವಿವೇಚನೆಯೂ ಇಲ್ದೇನೆ ತಮ್ಮನ್ನೂ ಹಾಳು ಮಾಡ್ಕೊಂಡು ಬೇರೆಯವ್ರನ್ನೂ ಹಾಳು ಮಾಡ್ತಾರೆ. ಅದಕ್ಕೋಸ್ಕರನೇ ಅವರಿಗೆ ಕೊಡ್ಲಿಲ್ಲ. ಅವ್ರಿಗೆ ಹೇಗೂ ಶಕ್ತಿ ಇದೆ, ಸಾಕು ಸಾಮರ್ಥ್ಯ. ಸಾತ್ವಿಕರ ಹತ್ರ ಬಲ ಇದ್ರೆ ಒಳ್ಳೇದಕ್ಕೆ ಉಪಯೋಗಿಸ್ತಾರೆ, ಇವ್ರಿಗೆ ಬಲವಂತರಾಗಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಡ್ತಾರೆ. ವಾನಂದರ ತರ್ಕ. ಈ ವಾನಂದರ ತರ್ಕ ಅಂತ ಹೇಳಿದಾಗ ಇಲ್ಲೊಂದು ವಿಷಯ ನಾವು ತಿಳ್ಕೊಳ್ಬೇಕು. ಈ ದೇವತೆಗಳಿದಾರಲ್ಲ, ಇವರಿಗೆ ಸಾಕಪ್ಪ ಜನ್ಮ ಅಂತ ಅನ್ಸಲ್ವಂತೆ. ಸಾಕಪ್ಪ ಜನ್ಮ ಅಂತ ಅನ್ಸಲ್ಲ. ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ, ಅದು ಬೇರೆ ಬಂದ್ಬಿಡ್ತೀವಲ್ಲ, ಅದೊಂದು ಸಂಕಟ ಅಂತ. ಪುಣ್ಯ ಆಗೋದ್ರೆ ಬಂದ್ಬಿಡ್ತೀವಲ್ಲ, ಅದು ಬೇರೆ ಕಷ್ಟ. ಅದಕ್ಕೆ ಆದಷ್ಟು ಅಮರತ್ವವನ್ನ ಪಡ್ಕೊಳ್ಳೋಕ್ಕೆ ಪ್ರಯೋಜನ ಪಡ್ಕೊಳ್ಬೇಕು ಅಂತ ನೋಡ್ತಾರೆ ವಿನಃ. ಅದೇ ಈ ಕರ್ಮಕಾಂಡದಲ್ಲಿ ಇದಾರಲ್ಲ, ಸಂಸಾರದಲ್ಲಿರೋ ಬದ್ಧಚೇತನಗಳು, ಅವ್ರು ಇನ್ನ ಸ್ವಲ್ಪ ಯೋಚನೆ ಮಾಡ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಅಯ್ಯೋ ಸಾಕಪ್ಪ ಈ ಸಂಸಾರ, ಭಗವಂತನ ಹೋಗಿ ಸೇರ್ಕೊಳ್ಳೋಣ, ನಾವು ಅವ್ರ ಕೈಂಕರ್ಯ ಮಾಡೋಣ ಅಂತ ಒಮ್ಮೆ ಆದ್ರೂ ಬೇಕಾದ್ರೆ ಯೋಚನೆ ಮಾಡ್ತಾರೆ. ಆದ್ರೆ ಮತ್ತೆ ಈ ಇಂದ್ರಾದಿ ದೇವತೆಗಳೆಲ್ಲ ನೋಡಿದ್ರೆ, ಬ್ರಹ್ಮರುದ್ರ ಇವರೆಲ್ಲ ನೋಡಿದ್ರೆ ಅವ್ರ ಪದವಿನ ಮತ್ತೆ ರಿನ್ಯೂ ಮಾಡಕ್ಕೆ, ಲೈಸೆನ್ಸ್ ರಿನ್ಯೂ ಮಾಡಿಸಕ್ಕೆ ನೋಡ್ತಾರಂತೆ. ಅವನಂತೂ ಇಂದ್ರ ಶತಮಕ, ಬ್ರಹ್ಮ ಶತಮಕ ಅಂತಾನೆ ಹೇಳ್ತಾರಲ್ಲ, 100 ಯಾಗವನ್ನ ಮಾಡಿ ಇಂದ್ರ ಪದವಿಗೆ ಬಂದವನು. ಯಾರಾದ್ರೂ ಯಾಗಗಳನ್ನ ಮಾಡಿದ್ರೆ ಅವನೇ ಹೋಗಿ ಕೆಡಿಸ್ತಾನೆ, ಯಾರಾದ್ರೂ ತಪಸ್ ಮಾಡಿದ್ರೆ ಅವನೇ ಮೋಹಿನಿ ತಿಲೋತ್ತಮೆನ ಕಳಿಸಿ, ಮೇನಕೆ ತಿಲೋತ್ತಮೆನ ಕಳಿಸಿ ಹಾಳು ಮಾಡಕ್ ನೋಡ್ತಾನೆ. ಯಾಕಂದ್ರೆ ಆ ಪದವಿ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ವಾನ್ ಅಂತರ ತಾರ್ಕ್ ಅಂತಾನೆ. ಅಂದರಂ ಅಂತ ಹೇಳಿದ್ರೆ ಅಂತರಿಕ್ಷ. ಅಂತರಿಕ್ಷದಲ್ಲಿರೋರಿಗೆ ಭಗವಂತ ತಾನೇ ಹಂಚ್ಲ ಅಂತ. ಮುಂದಿನ ಹಾಡುಗೆ ಹೋಗೋಣ. அன்றிಗೆ உலகமளந்த அன்றி உலகம் அளந்த அசைவே கொல் அசைவே கொல் நின்று இருந்த வேளுக்கை நீள் நகர்வாய் நின்றிருந்த வேளுக்கை நீள் நகர்வாய் அன்று கிடந்தானை கேடில் சீரானை அன்று கிடந்தானை கேடில் ஸ்ரீரானை முன்கஞ்சை கடந்தானை நெஞ்சமே காண் முன் கஞ்சை கடந்தானை நெஞ்சமே காண் அன்று இவ்வுலகமளந்த அசைவே கொல் நின்று இருந்த வேளுக்கை நீள் நகர்வாய் அன்று கிடந்தானை கேடில் சீரானை முன் கஞ்சை கடைந்தானை நெஞ்சமே காண். அன்றி உலகம் அளந்த அசைவே கொல் நின்றிருந்த வேளுக்கை நீள் நகர்வாய் அன்று கிடந்தானை கேடில் சீரானை
முன்கஞ்சை கடந்தானை நெஞ்சமே காಣ್. ಅವತ್ತು ಈ ಜಗತ್ತನ್ನೆಲ್ಲ ಅಳ್ಕೊಂಡೆಲ್ಲ ತ್ರಿವಿಕ್ರಮ ಅವತಾರ ಮಾಡಿ ವಾಮನನಾಗಿ ಕುರುಳ ಬ್ರಹ್ಮಚಾರಿಯಾಗಿ ಬಂದು ಅಪ್ರತಿಮವಾಗಿ ಒಂದು ಬೃಹದಾಕಾರದಲ್ಲಿ ತ್ರಿವಿಕ್ರಮನಾಗಿ ಬೆಳೆದು ಇಡೀ ಜಗತ್ತನ್ನೆಲ್ಲ ಅಳ್ಕೊಂಡ್ಯಾ ಅಶೈವೇ ಕ್ವಶನ್ ಮಾರ್ಕ್. ಅದರಿಂದ ಶ್ರಮ ಆಯ್ತಾ ನಿನಗೆ, ಸುಸ್ತಾಗೋಯ್ತಾ? ಅದಕ್ಕೆ ನೀನು ನೀಳ್ನಹರ್ ಕಾಂಚಿ ನೀಳ್ನಹರಲ್ಲಿ ಎಲ್ಲೆಲ್ಲಿದೆಯಾ ಅಂತ ಹೇಳ್ತಾ ಇದ್ದಾರೆ. ವೇಳುಕೈ ಸುಸ್ತಾಗೋಯ್ತು ಅಂತ ವೇಳುಕೈನ ತಿರುವೇಳುಕೈನಲ್ಲಿ ಯೋಗಾಸನದಲ್ಲಿ ನರಸಿಂಹ ಅವತಾರವಾಗಿ ಇದ್ದಾನೆ. ಅಲ್ಲಿ ಯೋಗ ನರಸಿಂಹನಾಗಿದ್ದಾನೆ. ಅಲ್ಲಿ ಕೂತ್ಕೊಂಡ್ಬಿಟ್ಟಿಯಾ? ಸುಸ್ತಾಗ್ಬಿಟ್ಟು ಕೂತ್ಕೊಂಡ್ಬಿಟ್ಟಿಯಾ? நீழ்நகர்வாய் கிடந்தான் இருந்து வேளுக்கை கிடந்தாನೆ. ಈ ತಿರುವೇಳುಕೈ ತಿರುವೆಕ್ಕನಲ್ಲಿ ಮಲ್ಕೊಂಡಿದ್ದಾನೆ. ಎಲ್ಲಿ ಅಂತ ಹೇಳಿದ್ರೆ ಯಥೋಕ್ತಕಾರಿ ಸನ್ನಿಧಿ, ಅದರಲ್ಲಿ ಮಲ್ಕೊಂಡಿದ್ದಾನೆ. ಈ ಸುಸ್ತಾಗ್ಬಿಟ್ಟು ತಿರುವೇಳುಕೈ ಕ್ಷೇತ್ರದಲ್ಲಿ ಕೂತ್ಕೊಂಡು ತಿರುವೆಕ್ಕನಲ್ಲಿ ಮಲ್ಕೊಂಡಿದ್ದಾನೆ. ಸೊನ್ನವಣ್ಣಂ ಶೈದ ಪೆರುಮಾಳ್ ಯಥೋಕ್ತಕಾರ ಸನ್ನಿಧಿನಲ್ಲಿ ನೀಳ್ನಹರ್ವಾಯ್ என்று ಕಿಡಂದಾನೆ ಮಲ್ಕೊಂಡ್ಬಿಟ್ಟಿದ್ದಾನೆ. ಹಾಗೆ ಕೇಡಿಲ್ ಶ್ರೀರಾನ ಯಾರಪ್ಪ ಅಂತ ಹೇಳಿದ್ರೆ ಒಂದು ಚೂರು ಚ್ಯುತಿ ಇಲ್ಲದವನು, ಒಂದು ಚೂರು ದೋಷ ಇಲ್ಲದೆ ಇರೋವನು ಭಗವಂತ. ಶ್ರೀರಾನ ಅಂದ್ರೆ ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣನಾದವನು. ಹೀಗೆ ಅವತ್ತು ಇಡೀ ಜಗತ್ತನ್ನ ಎಳ್ಕೊಂಡು ಆಯಾಸ ಆಯ್ತು ಅಂತ ಬಂದು ತಿರುವೇಳುಕೈನಲ್ಲಿ ಕೂತ್ಕೊಂಡಿದೀಯಾ. ಹಾಗೇನೆ ಇಲ್ಲಿ ತಿರುವೆಕ್ಕನಲ್ಲಿ ಮಲ್ಕೊಂಡ್ಬಿಟ್ಟಿದೀಯಲ್ಲ ನೀನು. ಮುನ್ಕಂಜೈ ಕಡಂದಾನೆ ನೆಂಜಮೇ ಕಾಣ್. ಇವರೇನೆ ಹಿಂದೆ ಒಂದು ಕಾಲದಲ್ಲಿ ದ್ವಾಪರ ಯುಗದಲ್ಲಿ ಕಂಸನನ್ನ ಕೊಂದಿದ್ದು ಗೊತ್ತಾ ಅಂತ ಹೇಳ್ತಾರೆ. ಈ ಸರ್ವೇಶ್ವರನೇ ಹಿಂದೆ ಸಣ್ಣ ಮಗುವಾಗಿರ್ಬೇಕಾದ್ರೇನೆ ತನ್ನ ಸೋದರ ಮಾವನಾದ ಸೋದರ ಮಾವನ ಕೊಲ್ಬೋದಾ ಅಂತ ಹೇಳಿದ್ರೆ ಕೆಟ್ಟವ್ರು ಯಾರಾದ್ರೂ ಕೊಲ್ಬೋದು. ಅವರು ನಮ್ಮ ರಿಲೇಟಿವ್ಸ್, ನಮ್ಮ ಬಂಧುಗಳು, ನಮ್ಮ ಬಾಂಧವರು ಅಂತ ನೋಡ್ಬಾರ್ದು. ಅವ್ರು ಕೆಟ್ಟವರಾಗಿದ್ರೆ, ಜನಕ್ಕೆ ಹಿತ ಮಾಡ್ತಾ ಇಲ್ಲ ಅಂತಿದ್ರೆ ಅವರನ್ನ ಕೊಲ್ಬೋದು. ಅದನ್ನ ಇಲ್ಲಿ ಹೇಳ್ತಾರೆ. ಹಿಂದೆ ಕಂಸನನ್ನ ಸಂಹರಿಸಿದವನು ಆ ಸರ್ವೇಶ್ವರನನ್ನೇ ನೋಡು ನೀನು, ಅವನನ್ನ ಕಾಣು ಅಂತ ಹೇಳ್ತಾರೆ. ಮುಂದಿನ ಹಾಡ್ಕೋಣ. ಕಾಣ್ ಕಾಣ್ ಎನ ವಿರುಂಬುಂ காண் காண் என விரும்பும் கண்கள் கதிரிலகு பூந்தாரகலத்தான் பொன்மேனி பான் கண் தொழில் பாடி வண்டரையும் தொங்கலான் செம்பொன் கடல் பாடியான் தொழுதும் கை செம்பொன் கழல் ಅಂದ್ರೆ ಕಾಲು. செம்பொன் கழல் பாடியாம் தொழுதும் கை காண் காண் என விரும்பும் கண்கள் கதிரிலகு பூந்தாரகலத்தான் பொன்மேனி பான் கண் தொழில் பாடி வண்டரையும் தொங்கலான் செம்பொன் கழல் பாடியாம் தொழுதும் கை. காண் என விரும்பும் கண்கள் கதிரிலகு பூந்தாரகலத்தான் பொன்மேனி பான் கண் தொழில் பாடி வண்டரையும் தொங்கலான் செம்பொன் கழல் பாடியாம் தொழுதும் கೈ. ಕಣ್ಣುಗಳು ನೋಡು ನೋಡು ಅಂತ ಹೇಳತ್ತಂತೆ, ಇನ್ನ ನೋಡ್ಬೇಕು ಅಂತ ಅನ್ಸತ್ತಂತೆ. ನಮ್ಗೆ ಹೀಗೆ ಆಗತ್ತಲ್ವಾ ಯಾವಾಗ್ಲೂ. ಎಲ್ಲಿ ತುಂಬಾ ಅಲಂಕಾರ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಆ ಜಾಗ ಬಿಟ್ಟು ಕದ್ಲಕ್ಕೆ ಇಷ್ಟ ಆಗಲ್ಲ, ನಾವೇ ನೋಡ್ತಾ ಇರೋಣ ಅಂತ ಅನ್ಸತ್ತೆ. ಆದ್ರೆ ಇನ್ನು ಪಾಪ ಹೆಚ್ಚು ಜನ ನೋಡ್ಬೇಕು, ಆದ್ರಿಂದ ನಾವು ಬಿಡ್ಬೇಕಾಗುತ್ತೆ. ಈ ಕಾರಣಕ್ಕೆ ಅಲ್ಲಿ ಜರಗಂಡಿ ಅಂತ ಮಾಡ್ತಾರೆ. ಇಲ್ದರೆ ಯಾರು ಒಬ್ರು ಮೊದಲು ಹೋಗ್ತಾರೋ ಅವ್ರ ಆ ಜಾಗ ಖಾಲಿನೇ ಮಾಡೋದಿಲ್ಲ. ತಿರುವೇಂಗಡಮುಡಿಯನ್ ಹತ್ರ
ಜರ್ಗಂಡಿ ಜರ್ಗಂಡಿ ಯಾಕೆ ಮಾಡ್ತಾರೆ ಅಂದ್ರೆ ಕಾಣೆನ ವಿರುಂಬುಂ, ಕಣ್ಗಳು ಇನ್ನ ನೋಡ್ಬೇಕು ಅಂತ. ಅಲ್ಲಿ ವೆಂಕಟಾಚಲಪತಿ ಮಾತ್ರ ಅದ್ ನೀವ್ ಎಷ್ಟು ನೋಡಿದ್ರು ಹೊರಗಡೆ ಬಂದಾಗ ಮರ್ತೇ ಹೋಗ್ಬಿಟ್ಟಿದೀನೋ ಅನ್ಸುತ್ತೆ. ಹೇಗಿದ್ನೋ ಹೆಂಗಾಯ್ತೋ ನೋಡಕ್ಕೆ ಜ್ಞಾಪಿಸ್ಕೊಂಡ್ರೆ ಇವಾಗ ಜ್ಞಾಪಕನೇ ಇಲ್ಲ ಅನ್ನೋ ಹತ್ರ ಹಾಗನ್ಸತ್ತೆ. ನೋಡು ಅಂತ ಹೇಳತ್ತಂತೆ. ಇಂದ್ರಿಯಗಳೆಲ್ಲ, ಬಾಹ್ಯ ಇಂದ್ರಿಯಗಳೆಲ್ಲನೂ ಅವನನ್ನ ನೋಡು ಅಂತ ಹೇಳತ್ತಂತೆ. ಪೂಂತಾರ ಹಲತ್ತಾನ್ ಪೊನ್ಮೇನಿ, ಪೂಂತಾರ ಅಂತ ಹೇಳಿದ್ರೆ ಆಭರಣಗಳಿಂದ ಮತ್ತೆ ಹಾರಗಳಿಂದ, ಸುಂದರವಾದ ಹಾರಗಳಿಂದ ಅಲಂಕೃತವಾದ ಅವನ ದಿವ್ಯ ಮಂಗಳ ವಿಗ್ರಹವನ್ನ ಕಣ್ಗಳ್ ಕದಿರಿಲಹ, ಕಣ್ಗಳಂದ್ರೆ ಒಂದು ಸೂರ್ಯನ ಹತ್ರ ಪ್ರಕಾಶಮಯವಾಗಿರುವಂತ ಭಗವಂತನನ್ನ, ಪ್ರಕಾಶವಾಗಿ ಜ್ವಲಿಸುತ್ತಿರುವ ಭಗವಂತನನ್ನ ನೋಡು ಅಂತ ಕಣ್ಗಳ ಹೇಳುತ್ತಂತೆ. ಪಾಣ್ ಕಣ್ ತೊಳಿಲ್ ಪಾಡಿ ವಂಡರೆಯುಂ ತೊಂಗಲಾನ್, ಅವ್ರು ಹಾಕೊಂಡಿರೋ ಹಾರಗಳಿಗೆ ದುಂಬಿಗಳು ಜಯಂಕಾರ ಹಾಡ್ತಾ ರಾಗವಾಗಿ ಹಾಡ್ತಾ ಇದೆಯಂತೆ. ದಿವ್ಯ ಚೇಷ್ಟಿತಗಳ ಏನ್ ಹಾಡ್ತಾ ಇದೆ ಇವೆಲ್ಲ ದುಂಬಿಗಳು ಅಂತ ಹೇಳಿದ್ರೆ ಭಗವಂತನ ದಿವ್ಯ ನಾಮಗಳನ್ನ, ಭಗವಂತನ ದಿವ್ಯ ಚೇಷ್ಟಿತಗಳನ್ನ ಹಾಡ್ಕೊಂಡು ಆ ಹಾರಗಳ ಸುತ್ತ ಹಂಗೆ ಸುತ್ತ ಹೊಡಿತಾ ಇವೆಯಂತೆ. ತೊಂಗಲಾನ್ ಅಂದ್ರೆ ಹಾರ, ಉದ್ದುದ್ದಕ್ಕೆ ಹಾರ ಹಾಕೊಂಡಿರ್ತಾರೆ, ಅದಕ್ಕೆ ತೊಂಗಲಾನ್. ಶೆಂಪೊಣ್ ಕಡಲ್ ಪಾಡಿ ಆಮ್ ತೊಳೆದು ಕೈ, ಬನ್ನಿ ನಾವು ಕೂಡ ಶೆಣ್ಪೊಣ್ ಅಂದ್ರೆ ಆಗತಾನೆ ಅಪ್ಪಟ ಅಪರಂಜಿ, ಶೆಣ್ಪೊಣ್ ಅಂತ ಹೇಳಿದ್ರೆ ಅಪ್ಪಟ ಅಪರಂಜಿ ಅಂತ ಇರೋ ಅಂತ ಸುಂದರವಾದ ಪದಕಮಲಗಳನ್ನ, ಚಿನ್ನದಂತ ಪದಕಮಲಗಳನ್ನ ಪಾಡಿ, ನಾವು ಹಾಡಿ ಅದನ್ನ ಸ್ತೋತ್ರ ಮಾಡಿ, ಯಾಮ್ ತೊಳೆದು ಕೈ, ಅರ್ಚನೆ ಮಾಡೋಣ ಬನ್ನಿ, ಕೈಯಿಂದ ಪುಷ್ಪಗಳನ್ನ ಇಟ್ಕೊಂಡು ಆ ಪಾದಕ್ಕೆ ಅರ್ಚನೆ ಮಾಡಿ ಸ್ತೋತ್ರ ಮಾಡೋಣ ಬನ್ನಿ ಅಂತ ಕರೀತಾರೆ. ಮುಂದಿನ ಹಾಡು ಹೋಗೋಣ. ಕೈಯ ಕನಲಾಳಿ ಕಾರ್ಕಡಲ್ ವಾಯ್ வெண்சங்கம், ಕಾರ್ಕಡಲ್ ವಾಯ್ வெண்சங்கம், வையகதை சங்கம் வெய்யகதை சார்கம் வெண்சுடர்வாள், வையகதை சாங்கம் வெண்சுடர்வாள், செய்ய படை பறவை பாழி, செய்ய படை பறவை பாழி, பனி நீருலகம், பனி நீர் உலகம், அடியளந்த மாயவர்க்கு, அடியளந்த மாயரவர்க்கு, ಹೌದು ಮಾಯರವರ್ಕ್ ಮರ್ಯಾದೆ, ಅಡಿಯಳಂದ ಮಾಯರವರ್ಕ್, ಅವ್ರಿಗೆ ಭಕ್ತಿ ಹೆಚ್ಚಾದಾಗ ಮಾಯನ್ನ ಅವನ ಇವನು ಅಂತೆಲ್ಲ ಹೇಳ್ತಾರೆ, ಅಲ್ಲ ಒಂದ್ ಕಡೆ ಎಲ್ಲೋ ಮಾಯರವರ್ಕ್ ಅಂತ ಮರ್ಯಾದೆನೆ ಕೊಡ್ತಾರೆ. ಕೈಯ ಕನಲಾಳಿ ಕಾರ್ಕಡಲ್ ವಾಯ್ வெண்சங்கம், வெய்யகதை சார்கம் வெண்சுடர்வாள், செய்ய படை பறவை வா பாழி, பனி நீருலகம் மடியளந்த மாயரவர்க்கு. கைய கனலாளி கார்கடல் வாய் வெண்சங்கம், வையகதை சாங்கம் வெண்சுடர்வாள், செய்ய படை பறவை பாடி, பனி நீர் உலகம் அடியளந்த மாயரவர்க்கு, ಅಡಿಯಳಂದ ಮಾಯರವರ್ಕ್ ಅಂತ ಇಲ್ಲಿ ಹೇಳಿದಾಗ, ಈ ಅಡಿಯಳಂದ ಅಂದ್ರೆ ಮಾವಲಿ ಮೂವಡಿ ಅಂತ ಕೇಳ್ತಾರಲ್ಲ, ಆ ಮೂವಡಿ ಅಂತ ಕೇಳಿದಾಗ ಅಲ್ಲೇ ನಿಂದ್ರ ಅಂತ ಮುಂದೇನೆ ಬರುತ್ತೆ, ಮುಂದೆ ಹಾಡುಗಳಲ್ಲಿ ನಿಂತ್ಕೊಂಡಂತೆ ಅಲ್ಲೇ ಒಂದ್ ಕ್ಷಣ. ಯಾಕೆ ಅಂತ ಹೇಳಿದ್ರೆ ದಾನಗಳನ್ನ ಕೊಡ್ಬೇಕಾದ್ರೆ ಒಂದು ಉದಾಹರಣೆ ನೀರ್ ಹಾಕ್ಬೇಕಲ್ಲ ಅಂತ ಕೇಳ್ತಾನಂತೆ. ಯಾಕೆ ನನ್ನ ಮಾತಲ್ಲಿ ನಂಬಿಕೆ ಇಲ್ವಾ ಅಂತ ಕೇಳ್ತಾನಂತೆ ಬಲಿ ಚಕ್ರವರ್ತಿ. ಇಲ್ಲ, ಅದು ಕ್ರಮವಾಗಿಯೇ ದಾನ ತಗೊಂಡ್ಬಿಡ್ತೀನಿ ಅಂತ ಹೇಳ್ತಾರೆ. ಮುಂದೆ ಇದರಲ್ಲಿ ಬಲಿಚಕ್ರವರ್ತಿಗೆ ಯಾಕೆ ಬಲಿ ಅಂತ ಹೆಸರು ಬಂತು, ತುಂಬಾ ಸುಂದರವಾದ ಚರಿತ್ರೆ, ಓದ್ಬೇಕು ಎಲ್ಲಾನು. ಭಾಗವತದಲ್ಲಂತೂ ಅಷ್ಟು ಚೆನ್ನಾಗಿ ವರ್ಣಿಸ್ತಾರೆ. ಅವನ ಹೆಸರು ಇಂದ್ರಸೇನ ಅಂತ. ಅವನಿಗೆ ಬಲಿ ಅಂತ ಹೇಗೆ ಬಂತು ಅಂತ ಹೇಳಿದ್ರೆ, ತನ್ನ ಯೋಗಗಳನ್ನ, ತನ್ನ ಐಶ್ವರ್ಯಗಳನ್ನೆಲ್ಲ ಬಲಿ ಕೊಡ್ತಾನೆ. ಯಾತಕ್ಕೆ ಅಂತ ಹೇಳಿದ್ರೆ, ಒಂದು ವಿಶ್ವಜಿತ್ ಯಾಗದ ಶಾಸ್ತ್ರೋಕ್ತವಾಗಿ ಮಾಡಿದಾಗ
ದಾನ ಕೊಡ್ಬೇಕು, ದಾನಗಳನ್ನ ಕೇಳಿದವ್ರು ಕೇಳಿದಷ್ಟು ದಾನ ಕೊಡ್ಬೇಕು ಅಂತ ಹೇಳಿದಾಗ ದಾನ ತಗೊಳಕ್ಕೆ ಯಾರು ಬರೋದಿಲ್ವಂತೆ. ಯಾಕಂದ್ರೆ ಬಲಿಚಕ್ರವರ್ತಿ ಅಷ್ಟು ಐಶ್ವರ್ಯವಂತನಾಗಿರ್ಬೇಕಾದ್ರೆ ಯಾರಿಗೆ ಏನ್ ಕಾಣ್ಬೇಕು, ಎಲ್ಲರೂ ಐಶ್ವರ್ಯವಂತರಾಗಿದ್ರೆ ಸಣ್ಣ ಪುಟ್ಟ ಗಿಫ್ಟ್ಗಳೆಲ್ಲ ಇವಾಗೆಲ್ಲ ಹಂಗೆ ಆಗ್ಬಿಡುತ್ತೆ ನೋಡಿ. ರಿಟರ್ನ್ ಗಿಫ್ಟ್ಸ್ ಎಲ್ಲ ನಾವು ಎಷ್ಟೋ ನಮ್ಮ ಮನೆಗಳೆಲ್ಲ ನಾವೇ ನೋಡ್ತೀವಿ, ಇದೇನಕ್ಕಾಗತ್ತೆ ಅನ್ನೋ ತರ ಹಾಗೆ ಬೇಸರಿಸ್ಕೊಂಡ್ಬಿಡ್ತೀವಿ. ಹಾಗೆ ಬಲಿಚಕ್ರವರ್ತಿ ರಾಜ್ಯದಲ್ಲಿ ಎಲ್ಲ ಇತ್ತಂತೆ. ಎಲ್ಲ ಇದ್ದಾಗ ಯಾರು ದಾನಕ್ಕೆ ಕೇಳಕ್ಕೆ ಬರಲಿಲ್ವಂತೆ. ಸ್ವಲ್ಪ ಅವಾಗ್ಲೇ ಅವನ ಅಹಂಕಾರ ಸ್ವಲ್ಪ ಕಡಿಮೆ ಆಯ್ತಂತ. ಇವು ಏನಪ್ಪಾ ಇದು ಗತಿ, ಯಾರು ಬರ್ಲೇ ಇಲ್ವಲ್ಲ ದಾನ ತಗೊಳಕ್ಕೆ, ಈ ಯಾಗ ಪೂರ್ತಿ ಮಾಡ್ಬೇಕಾದ್ರೆ ಯಾಗ ನಾನು ದಾನ ಕೊಡ್ಬೇಕು, ಯಾರು ಬರ್ತಾ ಇಲ್ವಲ್ಲ ಅಂತ ಮಾವಲಿ ಅಂತ ಬರ್ತಾನಂತೆ ಇವನು. ಅದಕ್ಕೆ ಅಷ್ಟು ಖುಷಿ ಆಗ್ಬಿಡುತ್ತಂತೆ ಇವನು ಬಂದಾಗ. ಮಾಯರ ವರ್ಕ್ ಎಷ್ಟು ಪುಟಾಣಿದಾಗ ಬಂದ ಅಂತ ಹೇಳಿದ್ರೆ ಪುಟ್ಟ ಪುಟ್ಟ ಹೆಜ್ಜೆ, ಅಯ್ಯೋ ನನ್ನ ನೋಡಕ್ಕೆ ಚೆನ್ನ ಅಂತೆ. ಅವನಿಗೆಲ್ಲಾರು ಒಂದೊಂದು ಉಡುಗೆಗಳು ಕೊಟ್ಟು, ಒಬ್ರು ಉಡ್ದಾರ ಕೊಡ್ತಾರಂತೆ, ಒಬ್ರು ಇದು ಮೋಂಜಿ ಫುಲ್ ಕೊಡ್ತಾರಂತೆ, ಒಬ್ರು ಛತ್ರಿ ಕೊಡ್ತಾರಂತೆ, ಒಬ್ರು ಕಮಂಡಲು ಕೊಡ್ತಾರಂತೆ, ಒಬ್ರು ಪವಿತ್ರವನ್ನ ಕೊಡ್ತಾರಂತೆ. ಎಲ್ಲವನ್ನ ತಗೊಂಡು ಬರ್ತಾನೆ. ನೆಟ್ಟಿಗೆ ಬಂದ್ಬಿಡ್ತಾನೆ. ಇಲ್ಲಿ ಮಹಾಬಲಿ ಮಾಡ್ತಾ ಇದ್ದಿದ್ದು ಯಾಕೆ, ಮಾಯರ ವರ್ಕ್ ಯಾಕೆ ಅಂತ ಹೇಳಿದ್ರೆ ಎಲ್ಲಾರು ಕ್ಯೂನಲ್ಲಿ ನಿಂತ್ಕೊಂಡಿರ್ಬೇಕಾದ್ರೆ ಫಸ್ಟ್ ಬಂದು ಕಂಠ ಪೂರ್ತಿ ಹೋಗಿ ಅಲ್ಲಿ ಊಟ ಮಾಡ್ಬೇಕು. ದಾನಗಳನ್ನೆಲ್ಲ ತಗೊಳ್ಬೇಕಾದ್ರೆ ಮೊದಲು ಊಟವನ್ನ ಮಾಡಿ ಆಮೇಲೆ ಭರ್ಜರಿ ಭೋಜನ ಮಾಡಿ ಆಮೇಲೆ ದಾನ ಕೊಡ್ಬೇಕು. ಯಾವಾಗ್ಲೂ ಅಷ್ಟೇ, ಆ ಭರ್ಜರಿ ಭೋಜನ ಆದ್ಮೇಲೆ ಆಶೀರ್ವಾದ. ನಮ್ಮಲ್ಲಿ ಏನು ಎಲ್ಲ ಕ್ರಮ ತಪ್ಪಿಬಿಟ್ಟಿದೀವಿ ಫಂಕ್ಷನ್ಗಳಲ್ಲಿ, ಎಲ್ಲಾ ಕ್ರಮ ಯಾಕಂದ್ರೆ ಆಶೀರ್ವಾದ ಆಗುವವರೆಗೂ ಯಾರು ಕಾಯೋದೇ ಇಲ್ಲ. ಆಶೀರ್ವಾದ ಆದ್ಮೇಲೆ ಸಭಾ ತಾಂಬೂಲ ಕೊಡ್ಬೇಕು, ಸಭಾ ತಾಂಬೂಲ ಆದ್ಮೇಲೆ ಊಟ ಮಾಡ್ಬೇಕು, ಊಟ ಆದ್ಮೇಲೆ ಎಲ್ಲ ಸಭಾ ತಾಂಬೂಲ ಕೊಟ್ಮೇಲೆ ಎಲ್ಲರೂ ಊಟ ಆದ್ಮೇಲೆ ಮತ್ತೆ ಎಲ್ಲ ಸಭೆ ಸೇರಿ ಹೊಟ್ಟೆ ತುಂಬಿದಾಗ ಅವರು ಚೆನ್ನಾಗಿ ಹರಿಸ್ತಾರೆ ಅಂತ ಒಂದು ಶಾಸ್ತ್ರ. ಅದಕ್ಕೆಲ್ಲ ಇವಾಗ ಟೈಮ್ ಇಲ್ಲ ಬೆಂಗಳೂರಲ್ಲಿ. ಅವ್ರು ಏನಾದ್ರು ಅವರು ಲೇಟ್ ಮುಹೂರ್ತ ಇಟ್ಕೊಂಡಿದ್ರೆ 12 ಗಂಟೆ 1 ಗಂಟೆಗೆ, ಇಲ್ಲಿ 11:30ಇಂದಾನೇ ಬೃಂದಾವನ್ ಟ್ರೈನ್ಗೆ ಹೋಗೋರಿಗೆ ರೆಡಿ ಆಗ್ಬಿಡುತ್ತೆ ಊಟ. ಅಲ್ಲೆಲ್ಲ ಸಾಫ್ಟ್ ಕಳ್ಬಿಡ್ನೋ ಅಂತ ಪ್ರೆಸೆಂಟೇಶನ್ ಯಾರೋ ಅಪ್ಪ ಅಮ್ಮ ಕೈಲೋ ಅಥವಾ ಅಲ್ಲಿ ಪಕ್ಕದಲ್ಲಿ ಯಾರೋ ಒಬ್ರು ಕಲೆಕ್ಟ್ ಮಾಡ್ಕೊಂಡು ನಿಂತಿರ್ತಾರಲ್ಲ ಅವ್ರ ಕೈಲಿ ಕೊಟ್ಬಿಟ್ಟು ಹೋಗ್ತಾ ಇರ್ತಾರೆ. ಇವಾಗೆಲ್ಲ ಏನು ಕ್ರಮವಾಗಿ ಏನು ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಕ್ರಮವಾಗಿ ಮಾಯರ ವರ್ಗ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ದೊಡ್ಡದಾಗಿ ಕ್ಯೂನಲ್ಲಿ ನಿಂತ್ಕೊಂಡಿದ್ದವ್ರ ಪಕ್ಕದಲ್ಲಿ ಇವನು ಚಿಕ್ಕದಾಗಿದ್ನಂತೆ. ಅವ್ರ ಕಾಲ್ ಸಂದಿನಲ್ಲಿ ಇವನ್ ಕೈ ತೋರಿಸ್ಬಿಟ್ಟು ಮಾವಲಿ ಮೂವಡಿ ಅಂತ ಕೇಳಿದ್ನಂತೆ. ಎಷ್ಟು ಚೆನ್ನಾಗಿದೆ ಆ ಸನ್ನಿವೇಶ ನೋಡಿ. ಎಲ್ಲ ದೊಡ್ಡವರು ಸೇರಿರೋ ಸಭೆಯಲ್ಲಿ ಒಂದು ಚಿಕ್ಕ ಮಗು ಬಂದಾಗ ಯಾರ್ದಿದು ಕೈ ಅಂತ ಬಲಿಚಕ್ರವರ್ತಿ ಕೂತ್ಕೊಂಡಿರ್ತಾನಲ್ಲ ಅವ್ನು ನೋಡ್ತಾನಂತೆ. ಈ ಮಗು ಯಾರಪ್ಪ ನೀನು ಅಂತ. ಅದು ಒಂದು ತುಂಬಾ ಚೆನ್ನಾಗಿದೆ ಆ ಸಂಭಾಷಣೆ. ಕೇಳ್ತಾರೆ ಯಾರು ನೀನು ಅಂತ ಕೇಳಿದಾಗ, ಯಾರು ನಿಮ್ಮ ಅಪ್ಪ ಅಮ್ಮ ಅಂದ್ರೆ ನಾನು ಅನಾಥ ಅಂತ ಹೇಳ್ತಾನೆ. ನೀನ್ ಎಲ್ಲಿ ವಾಸ ಮಾಡೋದು, ಗುಹೆಗಳಲ್ಲಿ ವಾಸ ಮಾಡ್ತೀನಿ ಅಂತಾನಂತೆ. ಈ ತರ ಎಲ್ಲ ಸಂಭಾಷಣೆ ಮೊನ್ನೆ ಲಕ್ಷ್ಮೀ ಸಹಸ್ರದಲ್ಲಿ ನಾನು ಹೇಳಿದ್ದೆ ನಿಮ್ಗೆಲ್ಲ. ಆತರ ಅಳಂದ ಮಾಯವರ್ಕ್ ಸರಿ. ಏನಪ್ಪಾ ಗುರ್ತು ಅಂದ್ರೆ ಕೈಯ ಕನಲಾಳಿ, ಒಂದ್ ಕೈನಲ್ಲಿ ಆಳಿ ಸುದರ್ಶನ ಚಕ್ರ, ಇನ್ನೊಂದು ಕೈನಲ್ಲಿ ಕಡಲ್ ವಾಯ್ವೆನ್ ಶಂಖಂ, ಆಳವಾದ ಸಮುದ್ರದಿಂದ ತೆಗೆದ ಪಂಚಜನ ಇದಾನಲ್ಲ ಆ ರಾಕ್ಷಸನನ್ನೇ ಶಂಖವಾಗಿ ಮಾಡ್ಕೊಂಡಿದ್ದಾನೆ. ಪಾಂಚಜನ್ಯ ಆ ಶಂಖ. ವೆಯ್ಯ ಗದೆ, ತುಂಬಾ ಸುಂದರವಾದ ಕೌಮುದಕಿ ಗದೆ. ಶಾರ್ಗಂ, ಶಾರ್ಗಧನಸ್ಸು. ವೆಂಶುಡರ್ ವಾಳ್, ನಂದಕ, ಪಳಪಳ ಅಂತ ಹೊಳೆಯುವಂತ, ಬೆಂಕಿ ಅಂತ ಹೊಳೆಯುವಂತ ಒಂದು ನಂದಕ. ಈ ಪಂಚಾಯುಧಗಳನ್ನ ಇಟ್ಕೊಂಡಿದ್ದಾನಂತೆ. ಶಯ್ಯ ಪಡವೈ ಪರವೈಯಾಳ್ ಪರವೈ ಪಾಳಿ, ಅದನ್ನ ಹೇಳ್ತಾರೆ. ಪ್ರಕಾಶವಾದ ಇದು ಜಲವನ್ನೆಲ್ಲ ಕಾರ್ಕಡಲ್ವಾಯ್ ಬಂದಲ್ಲ ಇವನೇನೆ ಅವನಿಗೆ ಈ ಪರವೈ ಇದೆಯಲ್ಲ ಪಡೈ, ಅವನಿಗೆ ಹಾಸಿಗೆ ಯಾವ್ದಪ್ಪ ಅಂತ ಹೇಳಿದ್ರೆ ಈ ಸಮುದ್ರನೇ ಹಾಸಿಗೆ, ಅದ್ರ ಮೇಲೆ ಮಲ್ಕೊಂಡಿರ್ತಾನೆ. ಇವನೇ ಭಗವಂತ ಅಂತ ಹೇಳಿ ಗುರುತು ಹೇಳ್ತಾರೆ. ಇಲ್ಲಿ ನಿಲ್ಸ್ಕೊಳ್ತೀನಿ, ಮುಂದೆ ಬೇರೆ ಕ್ಲಾಸ್ ಇರ್ತಾನೆ. ಅಷ್ಟು ಚೆನ್ನಾಗಿದೆ ಇದು. ತ್ರಿವಿಕ್ರಮ ಅವತಾರ ಇದೆಯಲ್ಲ ಒಂಥರ ಅಮ್ಯೂಸ್ಮೆಂಟ್. ಅದು ಸಣ್ಣದಾಗಿ ಬಂದು ದೊಡ್ಡದಾಗಿ ಆಗ್ತಾನಲ್ಲ. ಎಲ್ಲ ಆಳ್ವಾರ್ಗಳು ಹಾಡಿದ್ದಾರೆ ತ್ರಿವಿಕ್ರಮ ಅವತಾರ. ಎಲ್ಲ ವೇದಗಳಲ್ಲೂ ಬರುತ್ತೆ ಅವತಾರ. ಇದರಲ್ಲಿ ಒಂದು ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ ಎಲ್ಲವನ್ನು ತನ್ನದಾಗಿಸ್ಕೊಂಡಿದ್ದ ಅವತಾರ ಇದು. ತುಂಬಾ ನಾವೆಲ್ಲ ಬಹಳ ಭಾಗ್ಯಶಾಲಿಗಳು. ಯಾಕಂದ್ರೆ ಇವಾಗ ಬೇಕಾದ್ರೆ ನಮಗೆ ಸಾಧನೆ ಮಾಡಕ್ ಆಗದೆ ಇರ್ಬೋದು, ಆದ್ರೆ ನಾವೆಲ್ಲ ಭಗವಂತನಿಗೆ ಸೇರ್ಬೋದು. ಪೇಯಾಳ್ವಾರ್ ತಿರುವಡಿಹಳೇ ಶರಣಂ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ. ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ.
ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ. ಹೆಚ್ಚು ಸ್ವಲ್ಪ ಸಮಯ ತಗೊಂಡೆ ಅನ್ಸುತ್ತೆ, ಕ್ಷಮೆ ಇರಲಿ.